स्मरणीय अद्वैत सार्वभौम चक्रवर्ती जगद्वंदे जगद्गुरु ಸಂಖ್ಯೆಗಳೇ ಆದ ಪರಮ ಪಾವನ ಮೂರ್ತಿ ಸದ್ಗುರುಗಳ ದಿವ್ಯ ಪಾದಾರವಿಂದಗಳಲ್ಲಿ ಹರಿದು ನಮ್ಮೆಲ್ಲ ಸದ್ಗುರುಗಳ ಇದಕ್ಕೆ ಸಾಕ್ಷೀಭೂತವಾಗಿ ಹೊರತಕ್ಕಂತಹ ಆ ಪರಾತ್ಮರ ಪರಶಿವರು ಕೂಡ ವಂದಿಸುತ್ತ ಮತ್ತು ವಂಶೀಕರಣ ಅನ್ನುವಂಥ ಗ್ರಂಥವನ್ನು ಬರೆದು ನಮ್ಮನೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಹ ಆ ಶ್ರೀರಾಮಗಳಿಗೆ ವಂದಿಸಿ ಆ ವಂಶೀಕರಣ ಗ್ರಂಥವನ್ನು ಮರಾಠಿಗೆ ಅನುವಾದಿಸಿ ಮರಾಠಿ ಭಾಷಿಕರ ಅನುಕೂಲತೆಯನ್ನು ಮಾಡಿಕೊಟ್ಟಂತ ಆ ನೆಲೆ ಮಹಾತ್ಮರ ಎಲ್ಲರಿಗೂ ಕೂಡ ವಂದಿಸುತ್ತ ಶಿವಸ್ವರೂಪಗಳು ಎಲ್ಲರಿಗೂ ಶತಶರಣಾರ್ಥಿ. ವಂಶೀಕರಣ ಅನ್ನುವಂತಹ ಗ್ರಂಥದ ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೇವೆ. ಇಂದಿನ ದಿವಸ ಪ್ರಸ್ತಾವನೆಯಲ್ಲಿ ಏನ್ ಹೇಳ್ಕೊಂಡು ಬಂದೆವು ಅಂತ ಕೇಳಿದಾಗ ಈ ಗ್ರಂಥಕರ್ತರ ವಿಷಯವಾಗಿ ಹೇಳ್ಕೊಂಡು ಬಂದ್ರು. ಆ ಗ್ರಂಥವನ್ನು ಯಾಕೆ ಬರೆದರು ಅನ್ನುವಂತಹ ವಿಷಯವನ್ನು ನಾವು ತಿಳಿಸ್ಕೊಂಡು ಬಂದೆವು. ಸಂಸ್ಕೃತದಲ್ಲಿ ಅನೇಕ ಪ್ರಕಾರದ ಗ್ರಂಥಗಳು ಆಧ್ಯಾತ್ಮ ಬೋಧನೆಯನ್ನು ಮಾಡುವುದಕ್ಕೋಸ್ಕರವಾಗಿ ಮಿತ್ರ ರಚನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೂ ಕೂಡ ಮಂದಬುದ್ಧಿಗಳಾದಂಥವರು ಅಂದರೆ ಸಂಸ್ಕೃತವನ್ನು ಅರಿಯದೇ ಇದ್ದಂತ ಆ ಜನರಿಗೆ ಸಂಸ್ಕೃತದ ಜ್ಞಾನವಿಲ್ಲದಿದ್ದಾಗೆ ಆದರೂ ಕೂಡ ಸ್ವಸ್ವರೂಪದ ಜ್ಞಾನ ಆಗಬೇಕು ಅನ್ನುವಂಥ ಉದ್ದೇಶವನ್ನು ತಾಳಿ ಆ ಸಂಸ್ಕೃತದ ಗ್ರಂಥಗಳನ್ನೇ ಆ ಆಡುನುಡಿಯ ಅಥವಾ ಭಾಷಾ ಗ್ರಂಥದಲ್ಲಿ ಅನುವಾದ ಮಾಡಿ ಮೋಕ್ಷಗಳ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಈ ವಂಶೀಕರಣ ಅನ್ನುವಂಥ ಗ್ರಂಥವನ್ನಾದರೂ ಕೂಡ ಇಲ್ಲಿ ಮರಾಠಿಯಲ್ಲಿ ನಾವು ನೋಡಲಿಕ್ಕೆ ಅದನ್ನು ಈಗ ನಾವು ನಮ್ಮ ಅಲ್ಪ ಬುದ್ಧಿಗೆ ತಿಳಿದಂತೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿ ನಮ್ಮೆಲ್ಲರಿಗೆ ಯಥಾರ್ಥವಾಗಿ ಆ ವಂಶೀಕರಣದ ಅರ್ಥ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಅದನ್ನು ಹೇಳುತ್ತಾ ಹೋಗ್ತಾ ಇದ್ದೇನೆ. ಪ್ರಥಮದಲ್ಲಿ ಗ್ರಂಥದ ಆರಂಭಕ್ಕಿಂತಲೂ ಮೊದಲು ಏನು ಹೇಳ್ಕೊಂಡ್ಬಂದರು, ಓಂ ತತ್ಸತ್ ಅನ್ನುವಂಥ ಈ ಶಬ್ದದಿಂದ ಆ ಗ್ರಂಥವನ್ನು ಆರಂಭಿಸ್ತಾ ಇದ್ದಾರೆ. ಓಂ ತತ್ಸತ್ ಶ್ರೀ ಪರಮಾತ್ಮನೇ ನಮಃ. ಇಲ್ಲಿ ಓಂ ಅನ್ನುವಂಥ ಒಂದು ಶಬ್ದ, ಸತ್ ಅನ್ನುವಂಥ ಒಂದು ಶಬ್ದ, ಸತ್ ಅನ್ನುವಂಥ ಶಬ್ದ, ಶ್ರೀ ಅನ್ನುವಂಥದ್ದೊಂದು ಶಬ್ದ, ಪರಮಾತ್ಮ ಅನ್ನುವಂಥ ಶಬ್ದ, ಆನಂತರ ನಮಃ ಅನ್ನುವಂಥ ಈ ಶಬ್ದಗಳು ಬಂದವು. ಇಲ್ಲಿ ಈ ಪ್ರತಿಯೊಂದು ಶಬ್ದಕ್ಕೆ ಏನೇನು ಅರ್ಥ ಅನ್ನುವಂಥದ್ದನ್ನು ನಾವು ಯಥಾರ್ಥವಾಗಿ ತಿಳಿಯುತ್ತೇವೆ. ಶಬ್ದ ಅಂತ ಎದಕ್ಕೆ ಅನ್ನಬೇಕು, ಅರ್ಥ ಅಂತ ಎದಕ್ಕೆ ಅನ್ನಬೇಕು, ಇದರ ಪರಿಜ್ಞಾನ ಇಲ್ಲದೆ ಆ ಶಬ್ದ ಅಂದ್ರೆ ಎದಕ್ಕಂತಾರ ಅನ್ನೋದು ತಿಳಿಯುವುದಿಲ್ಲ. ಆನಂತರ ಅರ್ಥ ಅಂತಾರಂತೆ ಎದಕ್ಕೂ ತಿಳಿಯುವುದಿಲ್ಲ. ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ಸ್ವಲ್ಪ ವ್ಯಾಕರಣದ ಅಭ್ಯಾಸ ನಮ್ಗಿರಬೇಕು. ಇನ್ನು ವ್ಯಾಕರಣ ಅಂದ್ರೆ ಏನು, ವ್ಯಾಕರಣ ಅಂತ ಎದಕ್ಕೆ ಅನ್ನಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ.
ಈ ಭಾಷೆ ಏನದ, ಆ ಭಾಷೆ ಯಾವ ರೀತಿಯಿಂದ ಆಯ್ತು, ಆ ಭಾಷೆಯ ಕಾರಣಗಳು ಏನು, ಆ ಭಾಷೆ ಶುದ್ಧ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ನಿಯಮಗಳು ಏನು ಅನ್ನುವಂಥದ್ದನ್ನು ತಿಳಿಸಿಕೊಡುವಂತಹ ಏನು ಗ್ರಂಥ ಅದ, ಆ ಗ್ರಂಥಕ್ಕೆ ವ್ಯಾಕರಣ ಅನ್ನೋದು. ಇನ್ನು ಈ ಭಾಷೆ ಅಂತ ಅದಲ್ಲ, ಈ ಭಾಷಾ ಅಂತ ಎದಕ್ಕೆ ಅನ್ನಬೇಕು, ಭಾಷಾ ಅಂತ ಎದಕ್ಕೆ ಅನ್ನಬೇಕು ಅನ್ನುವಂಥದ್ದೊಂದು ಪ್ರಶ್ನೆ ಆಗ್ತದೆ. ಭಾಷಾ ಅಂತಂದ್ರೆ ಮನುಷ್ಯ ಮಾತ್ರ ಏನು ಅನುಭೂತಿಗಳಿದ್ದಾವ, ಅನುಭವಗಳಿದ್ದಾವ ಅಥವಾ ಅಪೇಕ್ಷೆಗಳಿದ್ದಾವ, ಆ ಅಪೇಕ್ಷೆಗಳನ್ನು ವ್ಯಕ್ತ ಮಾಡುವುದಕ್ಕೋಸ್ಕರವಾಗಿ ಯಾವ ಶಬ್ದದ ಪ್ರಯೋಗವನ್ನು ಮಾಡುತ್ತೇವೆ ಅದಕ್ಕೆ ಭಾಷಾ. ಏನು ಮನುಷ್ಯನಲ್ಲಿ ಇರ್ತಕ್ಕಂತಹ ಭಾವನೆಗಳು, ವಿಚಾರಗಳು ಅಥವಾ ಸಂಶಯಾದಿಗಳು, ಅವುಗಳನ್ನು ಈ ಬೇರೊಬ್ಬರಿಗೆ ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಯಾವ ಶಬ್ದಗಳ ಪ್ರಯೋಗವನ್ನು ಮಾಡ್ತೇವಲ್ಲ ಆ ಶಬ್ದಗಳ ಪ್ರಯೋಗಕ್ಕೆ ಭಾಷಾ ಅನ್ನಬಹುದು. ಇನ್ನು ಪ್ರಶ್ನೆ ಬರ್ಕೊಂಡು ಶಬ್ದವೇ ಅಂದ್ರೆ ಏನ್ರಿ, ಅದನ್ನು ನಮಗೆ ಗೊತ್ತಿಲ್ಲ. ಶಬ್ದ ಅನ್ನೋದು ಎದಕ್ಕಂತಾರ ಅದನ್ನು ನಮಗೆ ಗೊತ್ತಿಲ್ಲ. ಅದನ್ನು ನೀವು ತಿಳಿಸಿ ಹೇಳಬೇಕು ಅಂತಂದ್ರೆ ಶಬ್ದ ಅಂದ್ರೆ ಏನು, ಅರ್ಥಯುಕ್ತ ಧ್ವನಿ ಸಮುದಾಯಕ್ಕೆ ಶಬ್ದವೆನ್ನುತ್ತಾರೆ. ಅರ್ಥಯುಕ್ತ ಧ್ವನಿ ಸಮುದಾಯ. ಇನ್ನು ಅರ್ಥ ಅಂದ್ರೂ ನಮಗೆ ತಿಳಿಲಿಲ್ಲರಿ, ಅದು ಯುಕ್ತ ಅಂದ್ರೂ ತಿಳಿಲಿಲ್ಲ, ಧ್ವನಿ ಅಂದ್ರೂ ತಿಳಿಲಿಲ್ಲ, ಸಮುದಾಯ ಅಂದ್ರೂ ನಮಗೂ ತಿಳಿಲಿಲ್ಲ. ಅಂದ್ರೆ ಅದನ್ನು ನಮ್ಗೆ ಸ್ವಲ್ಪ ಪದಕೃತಿಯನ್ನು ಮಾಡಿ ಹೇಳಿ ಅಂತ ಅಂದಾಗ ಅರ್ಥ ಅಂದ್ರೆ ವಿಷಯ. ಅರ್ಥ ಅಂದ್ರೇನು, ವಿಷಯ. ಈ ಜಗತ್ತಿನಲ್ಲಿ ಎಷ್ಟು ನಮಗೆ ಕಣ್ಣಿಗೆ ತೋರಿಸ್ತಾವ ಅಂದ್ರೆ ಜ್ಞಾನೇಂದ್ರಿಯಗಳಿಂದ ಎಷ್ಟು ಪದಾರ್ಥಗಳನ್ನು ನಾವು ತಿಳಿಲಿಕ್ಕೆ ಬರ್ತದ ಅವು ಎಲ್ಲವುಗಳಿಗೆ ಅರ್ಥ ಅನ್ನಬೇಕು. ಆಗ ಒಂದು ಉದಾಹರಣೆ ಕೊಡಬೇಕಾದ್ರೆ ಘಟ ಅನ್ನುವಂಥದ್ದು ಒಂದು ಶಬ್ದ. ಈ ಶಬ್ದ ಏನದ ಖ ಮತ್ತು ತ ಅನ್ನುವಂಥ ಎರಡು ಅಕ್ಷರಗಳಿಂದ ಕೂಡಿದ. ಖ ಮತ್ತು ತ ಅನ್ನುವಂಥ ಎರಡು ಅಕ್ಷರ, ಈ ಅಕ್ಷರಗಳಿಂದ ಕೂಡಿದಂಥದ್ದು ಇದು ಒಂದು ಶಬ್ದ. ಈ ಶಬ್ದಕ್ಕೆ ಅರ್ಥ ಅಂತಂದ್ರೆ ವಿಷಯ ಯಾವುದು ಅಂತ ಕೇಳಿದಂದ್ರೆ ಆ ತೋರತಕ್ಕಂಥ ವಸ್ತು ಏನದ, ತೋರತಕ್ಕಂಥ ವಸ್ತು ಏನದ ಆ ವಸ್ತುವೇ ಅದಕ್ಕೆ ವಿಷಯ, ಅದುವೇ ಅದಕ್ಕೆ ಅರ್ಥ. ಈಗ ನಾವು ನೀವು ತಿಳಿದಂತೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಾಗಲಿ ಅಥವಾ ಹೈಸ್ಕೂಲ್ಗಳಲ್ಲಿ ಕಲಿಯುವಾಗಲಿ ಶಬ್ದ ಮತ್ತು ಅರ್ಥ, ಶಬ್ದ ಮತ್ತು ಅರ್ಥ ಅಂತ ಬಳಸಿರ್ತಾರೆ. ಅದು ಸಮಂಜಸವಾದದ್ದಲ್ಲ. ಯಾಗ ಅಂತ ಕೇಳಿದಾಗ ನಯನ ಅನ್ನುವಂಥದ್ದು ಒಂದು ಶಬ್ದದ, ನಯನ ಈ ಮೂರು ಅಕ್ಷರಗಳಿಂದ ಕೂಡಿದಂಥದ್ದು ಒಂದು ಶಬ್ದ. ಆ ಶಬ್ದಕ್ಕೆ ಅರ್ಥ ಏನ್ ಬರೆಸ್ತಾರ ಅವರು, ನಯನ ಅಂದರೆ ಕಣ್ಣು ಅಂತ ಬರೆಸು, ಪರ್ಯಾಯ ಶಬ್ದ. ಅದು ಏನದ ಪರ್ಯಾಯ ಶಬ್ದ. ನಯನ ಅನ್ನುವಂಥ ಶಬ್ದಕ್ಕೆ ಇನ್ನು ಅರ್ಥ ಯಾವುದು, ಅರ್ಥ ಯಾವುದು ಅಂದ್ರೆ ನಮಗೆ ಹಾಗೆ ಬರ್ಸ್ಯಾರಲ್ಲ, ಹಾಗೆ ಬರ್ಸ್ಯಾರ. ಆದ್ರೂ ಕೂಡ ಶಾಸ್ತ್ರದಲ್ಲಿ ಬಂದು ಅದಕ್ಕ ಅರ್ಥ ಅನುಕೂಲಗಳು, ಅದಕ್ಕೆ ಪರ್ಯಾಯ ಶಬ್ದ, ಸಮಾನಾರ್ಥಿ ಶಬ್ದ ಅಂತ ಅನ್ನಬೇಕು. ಮನುಷ್ಯ ಮಾತ್ರ ಅಥವಾ ಜೀವಿ ಮಾತ್ರಗಳ ಶರೀರದಲ್ಲಿ ಇದ್ದುಕೊಂಡು ರೂಪವನ್ನ ತಿಳಿಯಲಿಕ್ಕೆ ಯಾವುದು ಸಹಾಯಕವಾಗಿ ಇರುವುದೋ ಅದಕ್ಕೆ ಕಣ್ಣು ಅನ್ನುವುದು. ರೂಪವನ್ನು ಅರಿಯುವುದಕ್ಕೆ ಯಾವುದು ಸಹಾಯಕವಾಗ್ಯದ ಅದು ಈ ಶರೀರದಲ್ಲಿ ಅದ, ಅದಕ್ಕೆ ಕಣ್ಣು ಅಂತ ಅನ್ನಬೇಕು. ಅದು ಏನದ ಅರ್ಥದ. ಅರ್ಥದಂದ್ರೆ ವಿಷಯ ಅದ. ಆಗ ಇಲ್ಲಿ ಶಬ್ದ ಅರ್ಥ. ಇಲ್ಲಿ ಶಬ್ದರೇ ಆಯ್ತು. ಯಾರ ಅರ್ಥದ ಬಗ್ಗೆ ತಿಳಿತು.
ಇಲ್ಲಿ ಶಬ್ದರೆ ಅಂತ ಎದಕ್ಕೆ ಅನ್ನಬೇಕು? ಅರ್ಥಯುಕ್ತ ಧ್ವನಿ ಸಮುದಾಯಕ್ಕೂ ಶಬ್ದ ಕಹೆ. ಅರ್ಥಯುಕ್ತ ಧ್ವನಿ ಸಮುದಾಯ, ಆ ಧ್ವನಿಗಳ ಸಮುದಾಯ ಅಂದರೆ ಗುಂಪು ಇರಬೇಕು ಮತ್ತು ಅದು ಯಾವುದೇ ಒಂದು ಅರ್ಥವನ್ನು ಸೂಚಿಸ್ತಾ ಇರೋದು, ಅದಕ್ಕೆ ಅನ್ಬೇಕು. ಅಂದ್ರೆ ನಮಗೆ ನೋಡ್ರಿ, ಇದು ಅರ್ಥ ಅನ್ನೋದು ತಿಳಿತು ಹೇಳಿದ್ರೆ, ಇನ್ನು ಧ್ವನಿ ಅನ್ನೋದು ಏನು ಅದು ನಮಗೆ ತಿಳಿಯಲಿಲ್ಲ. ಧ್ವನಿ ಅಂತ ಎದಕ್ಕೆ ಅನ್ಬೇಕು, ಧ್ವನಿ ಅಂತ ಎದಕ್ಕೆ ಅನ್ಬೇಕು ಅದು ತಿಳಿದಿಲ್ಲ ನಮಗ. ಆ ಧ್ವನಿ ಅಂತ ಎದಕ್ಕಂತಾರೆ ಅದರಿಷ್ಟು ಹೇಳ್ರಿ ಅಂತಂದಾಗ, ಧ್ವನಿ ವಿಜ್ಞಾನ ಅಂತ ಒಂದು ವಿಜ್ಞಾನ ಶಾಸ್ತ್ರ ಅದ. ಹಾಗೆ ಈಗ ಶಾಸ್ತ್ರಾರ್ಥಿಗಳು ಇಲ್ಲಿ ಏನಲ್ಲ ಅದ್ವೈತದ ಬಗ್ಗೆ ಇವು ಬೇರೆ ಬೇರೆ ಗ್ರಂಥಗಳಿದ್ದಾವ. ಈ ಅಸಂತ ಒಂದು ಗ್ರಂಥದ ಅದು ಧ್ವನಿ ವಿಜ್ಞಾನ, ಭಾಷಾ ವಿಜ್ಞಾನ ಅಂತ ಅವು ಭಿನ್ನವಾದ ಒಂದು ವಿಷಯಗಳೇ ಇದ್ದಾವೆ. ಇಲ್ಲಿ ಧ್ವನಿ ಅಂದ್ರೆ ಏನ್ ಹೇಳಬೇಕು ಅಂದ್ರೆ, ಎರಡು ವಸ್ತುಗಳ ಸಂಘರ್ಷದ ಪರಿಣಾಮಕ್ಕೆ ಧ್ವನಿ ಎನ್ನುತ್ತಾರೆ. ಎರಡು ವಸ್ತುಗಳು, ವಸ್ತು ಅಂದ್ರೆ ಪದಾರ್ಥಗಳು, ಆ ಪದಾರ್ಥಗಳು ಸಂಘರ್ಷ ಆಯ್ತು ಅಂದ್ರೆ ಉತ್ಪನ್ನವಾದದಕ್ಕೆ ಧ್ವನಿ ಎನ್ನಬೇಕು. ಯಾಗ ಅಂತ ಕೇಳಿದಾದ್ರೆ ಎರಡು ವಸ್ತುಗಳು, ಎರಡು ಕೈ ಅದಾವ, ಎರಡು ಕೈ. ಆ ಕೈಗಳನ್ನು ನಾವು ಸಂಘರ್ಷ ಒಂದಕ್ಕೊಂದು ಸಾಧಿಸಬೇಕು, ಒಂದಕ್ಕೊಂದು ಬಡದೆವು. ಬಡದ ಕೂಡಲೇ ಏನು ಉತ್ಪತ್ತಿ ಆಗ್ಯದ ಅದಕ್ಕೆ ಧ್ವನಿ ಧ್ವನಿ ಅನ್ನಬೇಕು. ಅದು ಹೇಗ ಅಂತಂದ್ರೆ ಇವರಿಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬರ್ತದ. ಈ ಆನ್ಲೈನ್ ಮೇಲೆ ಹೇಳಬೇಕಾಗಿತ್ತಂದ್ರೆ, ಈಗ ನಾನು ಎರಡು ಕೈಗಳನ್ನ ಒಂದಕ್ಕೊಂದು ಸಂಘರ್ಷ ಮಾಡಿದ್ರೆ ಘರ್ಷಣೆ ಮಾಡಿದ್ವಿ. ಅದರಿಂದ ಒಂದು ಏನೋ ಒಂದು ಕಿವಿಗೆ, ಆ ಕಿವಿಗೆ ಒಂದು ಶಬ್ದ ಕೇಳ್ಬೇಕು ನಮ್ಗೆ, ಅದಕ್ಕೆ ಧ್ವನಿ 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 ಅನ್ಬೇಕು ಅಂತ ಹೇಳ್ಕೊಂಬಂದ. ಇನ್ನು ಈ ಧ್ವನಿಗಳಲ್ಲಿ ಮತ್ತೆ ಎರಡು ಪ್ರಕಾರದ ಧ್ವನಿಗಳಲ್ಲ. ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಪೂರ್ವದಲ್ಲಿ ಅಂತಂತಂದ್ರೆ, ಶಾಸ್ತ್ರವನ್ನು ಯಥಾರ್ಥವಾಗಿ ತಿಳಿಯಬೇಕಾಗಿತ್ತು ಅಂದ್ರೆ ವ್ಯಾಕರಣದ ಜ್ಞಾನ, ಧ್ವನಿ ವಿಜ್ಞಾನದ ಜ್ಞಾನ ಅವಶ್ಯವಾಗಿ ಬೇಕೇ ಬೇಕು. ಆ ಜ್ಞಾನ ಇಲ್ಲದೆ ಹೋದದ್ದ ಆದರೆ ಆ ಶಾಸ್ತ್ರದಲ್ಲಿ ಹೇಳಿಕೊಂಡು ಬರ್ತಕ್ಕಂಥ ಮಾತಿಂದ ಯಥಾರ್ಥ ಆಗುವುದಿಲ್ಲ. ಅದು ಯಾಕಾಗುವುದಿಲ್ಲ, ಯಾರು ಆಗುವುದಿಲ್ಲ ಅಂತ ಕೇಳಿದಾಗ, ಆ ಪಂಚೀಕರಣ ಆದ ನಂತರದಲ್ಲಿ ಏನು ಗ್ರಂಥಗಳು ಬರ್ತಾವ, ಚಂದ್ರೋದಯವೇ ಆಗಿರಬಹುದು, ವಿಚಾರ ಸಾಧನವೇ ಆಗಿರಬಹುದು, ವೃತ್ತಿ ಪ್ರವಾಸರೇ ಆಗಿರಬಹುದು, ತತ್ವಾನುಸಂಧಾನವೇ ಆಗಿರಬಹುದು, ಆ ಗ್ರಂಥಗಳ ಅಧ್ಯಯನ ಮಾಡುವಾಗ ವ್ಯಾಕರಣ ಅವಶ್ಯವಾಗಿ ಬೇಕೇ ಬೇಕು. ಅದು ಯಾಕೆ ಬೇಕು, ಯಾವಾಗ ಬೇಕು, ಯಾರು ಬೇಕು ಅನ್ನೋದು ಆ ವಿಷಯ ಬಂದಾಗ ಹೇಳೋಣ. ಆದರೆ ಈಗ ಏನಂದ್ರೆ ಈ ಧ್ವನಿ ವಿಜ್ಞಾನದ್ದು ಹೇಳಿ ವ್ಯಾಕರಣದ ಕಡೆ ಬರೋಣ. ಈ ಆ ಎರಡು ವಸ್ತುಗಳ ಸಂಘರ್ಷದ ಪರಿಣಾಮದ ಧ್ವನಿ ಅಂತ ಹೇಳಿದೆವು. ಈ ಧ್ವನಿಗಳಂದ್ರೆ ಎಷ್ಟು ಪ್ರಕಾರದವ್ರಿ ಇದು ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಧ್ವನಿಗಳ ಪ್ರಕಾರಗಳು ಎಷ್ಟು ಅದನ್ನು ಹೇಳಿದ್ರಿ ಅಂದಾಗ, ಮುಖ್ಯವಾಗಿ ಧ್ವನಿಗಳಲ್ಲಿ ಎರಡು ಪ್ರಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿ? ಆ ಧ್ವನಿ ವಿಜ್ಞಾನದಲ್ಲಿ ಒಂದು ಸಾರ್ಥಕ ಧ್ವನಿ, ಒಂದು ನಿರರ್ಥಕ ಧ್ವನಿ ಅಂತ. ಸಾರ್ಥಕ ಅರ್ಥದ ವಿಷಯ ಅಂತ ಹೇಳಿದ್ರೆ ನೀಗ ಘಟ ಅನ್ನುವಂಥ ಈ ಧ್ವನಿ ಸಮುದಾಯಕ್ಕ ಅರ್ಥ ಯಾವುದು? ಆ ಕೊಡ ಅನ್ನುವಂಥದ್ದು ಏನಲ್ಲ, ನಿಮ್ಮ ಮನೆಗೆ ಎಲ್ಲರಿಗೂ ಒಂದು ಕೊಡ. ಆ ಕೊಡ ಅನ್ನುವಂಥದ್ದು ಏನು ವಿಷಯದ, ಆ ನೀರು ತುಂಬಲಿಕ್ಕೆ ಯೋಗ್ಯವಾದಂಥದ್ದು ಏನು ಪದಾರ್ಥ ಅದ, ಅದು ಅಂತ ತಿಳ್ಕೋಬೇಕು. ಅದು ಅರ್ಥದ. ಅದಕ್ಕೆ ಶಬ್ದ ಯಾವುದಂದ್ರೆ ಘಟ ಅನ್ನುವಂಥದ್ದು ಶಬ್ದ. ಈ ಘಟ ಅನ್ನುವಂಥ ಶಬ್ದದಲ್ಲಿ ಎರಡು ಧ್ವನಿಗಳದಾವ, ಒಂದು ಕ, ಒಂದು ತ, ಒಂದು. ಈಗ ಈ ಧ್ವನಿಗಳಲ್ಲಿ ಎರಡು ಪ್ರಕಾರ ಹೇಳ್ಕೊಂಡ್ಬಂದ್ರು, ಒಂದು ಸಾರ್ಥಕ ಧ್ವನಿ, ಒಂದು ನಿರರ್ಥಕ ಧ್ವನಿ ಅಂತ. ಸಾರ್ಥಕ ಧ್ವನಿ ಅಂತ ಎದಕ್ಕೆ ಅನ್ಬೇಕು ಮತ್ತು ನಿರರ್ಥಕ ಧ್ವನಿ ಅಂತ ಎದಕ್ಕೆ ಅನ್ಬೇಕು, ಇದು ಮತ್ತೊಂದು ಪ್ರಶ್ನೆ ಉತ್ಪತ್ತಿ ಆಯ್ತು. ಸಾರ್ಥಕ ಧ್ವನಿ ಅಂದ್ರೆ ಎದಕ್ಕೆ ಅನ್ಬೇಕು, ಸ್ವಲ್ಪ ಲಕ್ಷ ಪಟ್ಟಿರ್ಬೇಕು. ಯಾವ ಧ್ವನಿಯನ್ನು ಅಕ್ಷರಬದ್ಧ ಮಾಡಲಿಕ್ಕೆ ಬರುವುದೋ, ಅಂದ್ರೆ ಯಾವ ಧ್ವನಿಯನ್ನು ಅಕ್ಷರ ಅನ್ನುವಂತ ಚಿಹ್ನದಲ್ಲಿ ಹಿಡಿದಿಡಲಿಕ್ಕೆ ಬರುವುದೋ
ಅಂತ ಧ್ವನಿಗಳಿಗೆ ಸಾರ್ಥಕ ಧ್ವನಿಗಳು ಸಾರ್ಥಕ ಧ್ವನಿಗಳು ಅನ್ನಬೇಕು. ಅಂದ್ರೆ ಹೇಗ್ರಿ ನಮಗೆ ತಿಳಿದಿಲ್ಲ ಸ್ವಲ್ಪ ಸ್ಪಷ್ಟವಾಗಿ ಉದಾಹರಣೆ ಕೊಟ್ಟು ಹೇಳಿ ಅಂತಂದ್ರೆ ನಾವೀಗ ಅಂದೆವು, ಆ ಅಂದೆವು, ಈ ಅಂದೆವು, ಕ ಅಂದೆವು, ಕ ಅಂದೆವು, ಮ ಅಂದೆವು, ಯ ಅಂದೆವು. ಇವು ಧ್ವನಿಗಳೇ ಅದಾವು. ಈ ಧ್ವನಿಗಳನ್ನ ಹಿಡಿದಿಕ್ಕಾಗಿ ಸಲುವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಬಂದು ಅ ಇ ಈ ಉ ಊ ಎ ಎ ಐ ಉ ಊ ಔ ಅಂ ಅಹ ಅಂತ ಹೇಳಿ ಆ ಚಿಹ್ನೆಗಳನ್ನು ಮಾಡ್ಯಾರ. ಕಥಗನ ಚಸಿರಜಯ ಕಟಗಣ ತಸಗನ ತಸಗಮ ಎರಲವ ಶಶ ಸಹಳ ಕ್ಷತ್ರಜ್ಞೆ ಅನ್ನುವಂತ ಇಷ್ಟು ಚಿಹ್ನೆಗಳು ಅನ್ನು ಮಾಡ್ಯಾರ. ಈ ಚಿಹ್ನೆಗಳಿಗೆ ಅಕ್ಷರ ಅಂತಾರೆ. ಈ ಅಕ್ಷರಬದ್ಧವಾಗಿ ಮಾಡತಕ್ಕಂತ ಏನು ಧ್ವನಿಗಳದಾವ ಆ ಎಲ್ಲವುಗಳಿಗೆ ಏನು ಅನ್ನಬೇಕು ಅಂತ ಕೇಳಿದಾಗ ಸಾರ್ಥಕ ಧ್ವನಿಗಳು ಅನ್ನಬೇಕು. ಇಲ್ಲಿ ಎರಡನೇದಾಗಿ ಬಂತು ನಿರರ್ಥಕ ಧ್ವನಿ. ಈ ನಿರರ್ಥಕ ಧ್ವನಿ ಅಂತ ಎದಕ್ಕೆ ಅನ್ನಬೇಕಂದ್ರೆ ಯಾವ ಧ್ವನಿಗಳನ್ನು ಅಕ್ಷರಬದ್ಧ ಮಾಡಲಿಕ್ಕೆ ಬರುವುದಿಲ್ಲ. ಅಂದ್ರೆ ಯಾವುದೇ ಒಂದು ಚಿಹ್ನದಿಂದ ಆ ಧ್ವನಿಯನ್ನ ವ್ಯಕ್ತಪಡಿಸಲಿಕ್ಕೆ ಬರುವುದಿಲ್ಲ. ಅಂಥ ಧ್ವನಿಗಳಿಗೆ ನಿರರ್ಥಕ ಧ್ವನಿಗಳು ನಿರರ್ಥಕ ಧ್ವನಿಗಳು ಅನ್ನಬೇಕು. ಅವು ಯಾವುದೇ ಅಂತ ಕೇಳಿದಾಗ ಕೆಮ್ಮುದೇ ಆಗಲಿ, ಸೀನುವುದೇ ಆಗಲಿ, ಅಳುವುದೇ ಆಗಲಿ, ನಗುವುದೇ ಆಗಲಿ, ತಿರಸ್ಕಾರ ಬೋಧಕವಾದ ಶಬ್ದಗಳೇ ಆಗಲಿ, ಇವು ಅದಾವ. ಆಗ ಸೀನುವುದು, ಕೆಮ್ಮುವುದು ಅಂದವು. ಈ ಧ್ವನಿನೇ ಇದು ಒಂದು ಧ್ವನಿನೇ. ಈ ಧ್ವನಿಯನ್ನ ಅಕ್ಷರದಲ್ಲಿ ಹಿಡಿದಲಿಕ್ಕೆ ಬರುವುದಿಲ್ಲ. ಅಥವಾ ಎರಡು ಕೈಗಳು ಒಂದಕ್ಕೊಂದು ತಗುಲಿ ಆದಂತ ಆ ಶಬ್ದನ್ನ ಅಕ್ಷರದಲ್ಲಿ ಹಿಡಿಲಿಕ್ಕೆ ಬರುವುದಿಲ್ಲ. ಆ ಗುಡುಗು ಮಿಂಚುಗಳಿಂದ ಆಗತಕ್ಕಂತ ಆ ಧ್ವನಿಯನ್ನ ಹಿಡಿಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಿಂದ ಅದಕ್ಕೆ ಅವುಗಳಿಗೆಲ್ಲ ನಿರರ್ಥಕ ಧ್ವನಿಗಳಲ್ಲ. ಇಲ್ಲಿ ಕೂಡ ಯಥಾರ್ಥ ಆಯ್ತು. ಈಗ ಸಾರ್ಥಕ ಧ್ವನಿಗಳಂದ್ರೆ ಎದಕ್ಕಂತಾರ ಅಂದ್ರೆ ನಮಗೆ ತಿಳಿತು. ಅವು ಯಾವ ಧ್ವನಿಗಳನ್ನ ಅಕ್ಷರದಲ್ಲಿ ಹಿಡಿದಿಡಲಿಕ್ಕೆ ಬರ್ತದ ಅಂದ್ರೇನು ಅಕ್ಷರಗಳಿಂದ ತೋರಿಸಲಿಕ್ಕೆ ಬರ್ತದ ಅವುಗಳಿಗೆ ಸಾರ್ಥಕ ಧ್ವನಿಗಳು ಅನ್ನಬೇಕನ್ನೋದು ನಮಗೆ ತಿಳಿತು. ಇಲ್ಲಿ ಧ್ವನಿಗಳು ಎಷ್ಟು ಪ್ರಕಾರದಾವ ಅದನ್ನು ಹೇಳಿ ಅಂತ ಕೇಳಿದಾಗ ಇದು ವ್ಯಾಕರಣ ವಿಷಯಕ್ಕೆ ಬಂತಾರೆ. ಆ ಧ್ವನಿಗಳಲ್ಲಿ ಎರಡು ಪ್ರಕಾರದ ಧ್ವನಿಗಳದಾವ. ಏನು ಅಂತಂದ್ರೆ ಒಂದು ಸ್ವರ ಧ್ವನಿಗಳು, ಮತ್ತೊಂದು ವ್ಯಂಜನ ಧ್ವನಿಗಳು, ಮತ್ತು ವಿಸರ್ಗಗಳು, ಅನುಸ್ವಾರಗಳು, ಅನುನಾಸಿಕಗಳು ಅಂತ ಈಗ 5 ಪ್ರಕಾರ ಬರ್ತಾವ. ಸ್ವರಗಳ ಅಂದ್ರೆ ಎದಕ್ಕೆ ಅಂತಾರ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ವ್ಯಾಖ್ಯೆ ಮಾಡ್ಕೊಂಡು ಸ್ವರಧ್ವನಿ ಅಂದ್ರೆ ಎದಕ್ಕೆ ಅನ್ನಬೇಕು. ಸ್ವಯಂ ರಾಜಂತೆ ಸ್ವರ, ಯಾವ ಧ್ವನಿಯನ್ನ ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಬರ್ತದ, ಅಡೆತಡೆ ಇಲ್ಲದೆ ಉಚ್ಚಾರ ಮಾಡಲಿಕ್ಕೆ ಬರ್ತದ, ಅದಕ್ಕೆ ಸ್ವರಧ್ವನಿಗಳು ಸ್ವರಧ್ವನಿಗಳಿವೆ. ಏನ್ರಿ ಒಂದು ನಮ್ಮ ತಿಳಿಯಲಿಲ್ಲ. ಸ್ವತಂತ್ರವಾಗಿ ಉಚ್ಚಾರ ಮಾಡುವುದು, ತಡೆ ಇಲ್ಲದೆ ಉಚ್ಚಾರ ಮಾಡುವುದು ಅಂತ ಹೇಳಿದ್ರೆ ಅದರ ಅರ್ಥ ಆ ಶಬ್ದದ ಅರ್ಥಕ್ಕೂ ಅವನ ಭಂಗ ಆಗಲಿಲ್ಲ ಅಂತ ಯಾರಾದ್ರೂ ಕೇಳಿದಾಗ, ಈ ಧ್ವನಿಗಳೇ ಉತ್ಪನ್ನ ಹೇಗ ಆಗ್ತಾವ ಅಂತ ಕೇಳಿದಾಗ ಆ ಧ್ವನಿ ಯಂತ್ರ ಅಂತ ಒಂದಾಗ. ಈಗ ನಮ್ಮ ಶರೀರದಲ್ಲಿ ಧ್ವನಿ ಯಂತ್ರ ಅಂತ ಈ ಕುತ್ತಿಗೆ ಭಾಗ ಕುತ್ತಿಗೆ, ಈ ಕುತ್ತಿಗೆಯಲ್ಲಿ ನಾವು ಕೈ ಹಾಕಿದ್ರೆ ಇಲ್ಲೊಂದು ಬಿರುಸಾದಂತ ನಟ್ ನಡ್ಬರ್ತಾರೆ. ಈ ಕಡೆ ಶರೀರ ಮತ್ತು ಈ ಮೇಲಿನ ಮುಖಕ್ಕೆ ನಡಬರ್ಕು ಒಂದು ಆ ಎಲುವಿನ ಒಂದು ಉದ್ದ ಹಾಯ್ದಿರ್ತದೆ ಎಲುವ. ಆ ಎಲುವಿನ ಮಧ್ಯದಲ್ಲಿ ಒಂದು ಯಂತ್ರ, ಆ ಯಂತ್ರ ಹೇಗದಪ್ಪ ಅಂದ್ರೆ 2 ಪರದೆಗಳಿಂದ ಕೂಡಿದ್ದವು. 2 ಪರದೆಗಳ ನಡಬರ್ಕಿಲ್ಲ, ಅವು ಎಷ್ಟು ಸೂಕ್ಷ್ಮ ಅದಾವಲ್ಲ. ಆ ಪರದೆಗಳ ನಡಬರ್ಕ್ ಹಾಯ್ದು ಯಾವಾಗ ಆ ಹವಾ ವಾಯು ಬರ್ತದ, ಆ ಪರದೆಗಳನ್ನು ಅಲ್ಲಾಡಿಸ್ತದ. ಆ ಪರದೆಗಳಲ್ಲಿ ಒಂದಕ್ಕೊಂದು ಘರ್ಷಣೆ ಮಾಡಿಸ್ತದ. ಆ ಘರ್ಷಣೆ ಆಗುವುದರಿಂದ ಅಲ್ಲಿ ಒಂದು ಧ್ವನಿ ಅನ್ನುವಂಥದ್ದು ಉತ್ಪನ್ನ ಆಗ್ತದೆ. ನಿಮ್ಗೆ ಗೊತ್ತದ
ನೀವು ವಿಚಾರ ಮಾಡುವಾಗ ಕುಟಿಕೆ ಹಚ್ಕೊಂಡು ನೋಡಿ ಅಂತ ಅಂದ್ರಂದ್ರ ಅದು ಎಲ್ಲಿ ಹುಟ್ಟುತ್ತದ ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ತದೆ ಅನ್ನೋದು ಎಲ್ಲಿ ಹುಟ್ಟುತ್ತದೋ ನಿಮ್ಮ ಅನುಭವಕ್ಕೆ ಬರ್ತದೆ. ಅಂದ್ರೆ ಆ ಕುಟಿಗೆ ಮಧ್ಯದಲ್ಲಿ ಒಂದು ಯಂತ್ರದ ಅದಕ್ಕೆ ಧ್ವನಿ ಯಂತ್ರ ಅಂತಾರ. ಇದು ಧ್ವನಿ ವಿಜ್ಞಾನ. ಈ ಕಡೆ ಅಂದ್ರ ನಮ್ಮ ಪುಪ್ಪುಸುಗಳು ಅಂತಾರವ ಶರೀರದಲ್ಲಿ ಎರಡು ಪುಪ್ಪುಸುಗಳು, ಎಡಕ್ಕ ಬಲಕ್ಕ ಈ ಪುಪ್ಪುಸ್ ಅಂತವ. ಆ ಪುಪ್ಪುಸದ ತನ ನಾವು ಮೂಗಿನಿಂದ ತೆಗೆದುಕೊಂಡಂತಹ ಪ್ರಾಣವಾಯು ಅಲ್ಲಿ ತನ ಹೋಗಿ ಮತ್ತ ಅಲ್ಲಿಂದ ಆ ಅಂಗಾರಂಗ ವಾಯು ಅನ್ನುವಂಥದ್ದು ತಯಾರಾಗಿ ಅದು ಹೊರಗೆ ಮೂಗಿನಿಂದ ಹೊರಗೆ ಬರುತ್ತಿರ್ತದೆ. ಆ ಬರುವಾಗ ಈ ಗಂಟಲ ಅದಲ್ಲ ಅಲ್ಲಿ ಹೇಗೆ ಬರ್ತಿರ್ತದ. ಆ ಬರುವಾಗ ಏನಾಗ್ತಾವ ಒಂದಕ್ಕೊಂದು ಘರ್ಷಣೆ ಆಗ್ತಾವ ಆ ಯಂತ್ರದಲ್ಲಿ ಇದ್ದಂತ ಆ ಪರದೆಗಳು. ಅವಕ್ಕ ಹಿಂದಿ ಒಂದು ಚಿಲ್ಲಿ ಅಂತ ಹೆಸರು. ಆ ಚಿಲ್ಲಿಗಳು ಏನದಲ್ಲ ಆ ಪರದೆಗಳು ಒಂದಕ್ಕೊಂದು ಘರ್ಷಣೆ ಆಗ್ತವೆ. ಈಗ ಆ ಘರ್ಷಣೆ ಆಗುವಾಗ ಯಾವುದೇ ಕಡೆಯಿಂದ ಉಚ್ಚಾರ ಆಯ್ತು. ನಿಮ್ಮ ಪುಪ್ಪುಸುಗಳಿಂದ ಹೊರಬರ್ತಕ್ಕಂಥ ಆ ಹವೆಯದಲ್ಲ ಸರಿಯಿಲ್ಲದೆ ಅದು ಉಚ್ಚಾರ ಆಗ್ತಿತ್ತಂದ್ರೆ ಅದಕ್ಕೆ ಸ್ವರ ಅನ್ನಬೇಕು. ಸ್ವಯಂ ರಾಜ ಅಂತ ಹೇಳ್ತಾರೆ. ಉಚ್ಚಾರ ಮಾಡ್ತೀವಲ್ಲ ನಾವು ಅವು ಎಷ್ಟು ಹೊತ್ತಿನ ಮನೆಗೆ ಉಚ್ಚಾರ ಮಾಡ್ಬೋದು. ಯಾರಾದ್ರೂ ಬಂದ್ರೆ ಏನಲ್ಲಿ ಕಚ್ಚನಪ್ಪ ಇಲ್ಲ ಅಂತ ಕೇಳಿದ್ರ ಅಂತ ಅಲ್ಲಿ ಕಚ್ಚನ ಅಂತ ಹೇಳಕ್ ಬರ್ತದ. ಅಲ್ಲಿ ಕಚ್ಚನ ಅಂತ ಹೇಳಕ್ಕೆ ಬರ್ತದ. ಇಲ್ಲಿ ಆ ಯಾವುದೇ ಪ್ರಕಾರದ ಅಡಚಣೆನೇ ಇಲ್ಲ. ಆ ಪುಪ್ಪುಸಗಳಿಂದ ಬರತಕ್ಕಂಥ ವ್ಯಂಜನಾನಿ ತಾನಂದ್ರೆ ಈ ಸ್ವರಗಳನ್ನ ಅನುಸರಿಸಿಯೇ ಯಾವುದನ್ನು ಉಚ್ಚಾರ ಮಾಡಲಿಕ್ಕೆ ಬರ್ತದ ಅವು ವ್ಯಂಜನ. ಸ್ವರಗಳ ಸಂಯೋಗವಿಲ್ಲದೆ ಯಾವುದನ್ನು ಮಾಡ್ತದ ಅಂತ ಕೇಳಿದಾದ್ರೆ ನಮ್ಮ ಮುಖದಲ್ಲಿ ಆ 8 ಭಾಗಗಳಿದ್ದಾವ. ಆ ಭಾಗಗಳು ಬೇರೆ ಬೇರೆ ಜಾಗ ಇದ್ದಾವ. ಆ ಜಾಗದಲ್ಲಿ ಬಂದದ್ದು ಕಟ್ಟಿದ್ರಿ, ಕಂಠದಲ್ಲಿ ಬಂದು ಕಟ್ಟಿತು. ಆ ಹವಾ ಕಟ್ಟಿ ಒಂದು ಒಮ್ಮೆಲೆ ಹೊರಗೆ ಬಂತು ಹವ. ಆ ಹೊರಗೆ ಬಂದ ಹವಾದಲ್ಲಿ ಏನದ ಅನ್ನುವಂಥದ್ದಾಗಿ ಆ ಅನ್ನುವಂಥದ್ದಲ್ಲಿ ಕೂಡ್ಕೊಟ್ಟು ಸಂಜವು ಕಡಿ ಬಂದವರಲ್ಲಿ ಅನ್ನುವಂಥದ್ದು ಕೂಡಿದಾಗಲೇ ಕ ಅನ್ನುವಂಥದ್ರ ಉಚ್ಚಾರ ಮಾಡ್ಲಿಕ್ಕೆ ಬರ್ತದ. ಕ ಅನ್ನುವಂಥದ್ರ ಉಚ್ಚಾರ ಮಾಡ್ಲಿಕ್ಕೆ ಬರ್ತದ. ಅಂದ್ರೆ ಏನು ಆ ಇವೆಲ್ಲ ಅಂದ್ರೆ ಈಗ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಮತ್ತು ವ್ಯಂಜನದಲ್ಲಿ ಪ್ರಕಾರ ಅದಾವ. ಆ ಸ್ವರದಲ್ಲಿ ಮತ್ತೆ ಪ್ರಕಾರ ಅದಾವ. ಹೃಸ್ವ ದೀರ್ಘ ಯುಕ್ತ ಅಂತ ಹಿಂಗ್ ಬರ್ತಾವ. ಸಂಯುಕ್ತ ಅಂತ ಹೇಳಿ ಅವು ಇರ್ಲಿ, ಅವುಗಳನ್ನು ಬೇಡ. ಈಗ ಯಾಕ ಅವು ಹೃಸ್ವ ಅಂತ ಎದಕ್ಕೆ ಅನ್ಬೇಕು, ದೀರ್ಘ ಅಂತ ಎದಕ್ಕೆ ಅನ್ಬೇಕು, ಅವನು ಅವಶ್ಯಕ ಅದಾವ. ಯಾಕಂದ್ರೆ ಅಪ್ಪವರಾಗಲಿ ಅಮ್ಮವರಾಗಲಿ ಮೇಲೆ ಅಂತಂದ್ರೆ ಗೀತಾದ ಅಧ್ಯಯನ ಮಾಡುವಾಗ ಗೀತಾದ ಶ್ಲೋಕಗಳನ್ನು ಉಚ್ಚಾರ ಮಾಡುವಾಗ ಅದನ್ನು ಹುರುಸು ಮಾಡ್ರಿ, ಅದನ್ನ ದೀರ್ಘ ಮಾಡ್ರಿ ಅಂತ ಹೇಳ್ತಿರ್ತಾರ. ದೀರ್ಘ ಮಾಡಬೇಡ್ರಿ, ಹುರುಸು ಮಾಡಬೇಡ್ರಿ ಅದನ್ನ ಅಂತ ಹೇಳ್ತಿರ್ತಾರ. ಅದು ಹೇಳೋದ್ರ ಬೆಳೆ ತಿಳಿಯುದಿಲ್ಲ. ಅದು ಹುರುಸು ಅಂತ ಎದಕ್ಕೆ ಅನ್ಬೇಕು, ದೀರ್ಘ ಅಂತ ಎದಕ್ಕೆ ಅನ್ಬೇಕು ಅಂತ ತಿಳಿದ್ರೆ ಅದಕ್ಕ ಹುರುಸು ಮಾಡ್ಲಿಕ್ಕೆ ಬರ್ತದೆ. ಕೇವಲ ಹುರುಸು ಮಾಡ್ರಿ ದೀರ್ಘ ಮಾಡ್ರಿ ಅಂತ ಇಷ್ಟೇ ಹೇಳಿದ್ರೆ ಏನ್ ಮಾಡ್ದಂತಾರಪ್ಪ ಅದು ತಿಳಿಯುದಿಲ್ಲ. ಹುರುಸು ಅಂತ ಎದಕ್ಕಂತಾರ, ದೀರ್ಘ ಅಂತ ಎದಕ್ಕಂತಾರ ಅದನ್ನು ತಿಳಿಬೇಕು. ಅಂದ್ರೆ ಹುರುಸು ಅಂದ್ರೇನು, ಒಂದು ಮಾತ್ರೆಯಲ್ಲಿ ಉಚ್ಚರಿಸಲಿಕ್ಕೆ ಬರ್ತಕ್ಕಂಥದ್ದು ಏನು ಧ್ವನಿ ಅನ್ನೋದಕ್ಕೆ ಹುರುಸು ಅನ್ಬೇಕು. ಅದು 2 ಪಟ್ಟ ಅಂದ್ರೆ 2 ಮಾತ್ರೆಗಳಲ್ಲಿ ಏನು ಉಚ್ಚಾರ ಮಾಡ್ಲಿಕ್ಕೆ ಅವಧಿ ತಗೋತದ ಆ ಶಬ್ದ ಆ ಧ್ವನಿ ಅಂದ್ರೆ 2 ಪಟ್ಟ ಅವಧಿಯನ್ನು ತೆಗೆದುಕೊಂಡಿರ್ತಂದ್ರೆ ಅದಕ್ಕೆ ದೀರ್ಘ ಅನ್ಬೇಕು. 2ಕ್ಕಿಂತಲೂ ಹೆಚ್ಚಿಗೆ ತಗೋತಿತ್ತಪ್ಪ ಅದು ಅವಧಿ ಅನ್ನೋದು ಅದಕ್ಕೆ ಅನ್ಬೇಕಂತ ವ್ಯಾಖ್ಯಾನದಲ್ಲಿ ಹೇಳ್ಕೊಬೋದ ಇರ್ಲಿ. ಈಗ ಆ ವ್ಯಂಜನಗಳಲ್ಲಿ ಏನದಾವಲ್ಲ ಸ್ವರಗಳ ಸಹಾಯದಿಂದ ಯಾವ ಧ್ವನಿಗಳನ್ನ ಉಚ್ಚಾರ ಮಾಡ್ಲಿಕ್ಕೆ ಬರ್ತದ ಅಂಥವುಗಳಿಗೆ ವ್ಯಂಜನ ಅನ್ಬೇಕು. ಈ ವ್ಯಂಜನದಲ್ಲಿ ಬಂದು ಮತ್ತು ಪ್ರಕಾರಗಳಿದ್ದಾವ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಬರ್ತಾವ. ವರ್ಗೀಯ ವ್ಯಂಜನ ಅಂದ್ರೆ ಕವರ್ಗ, ಚವರ್ಗ, ಟವರ್ಗ, ಪವರ್ಗ, ಪವರ್ಗ ಅಂತ ವರ್ಗ 5 ಅಂತ ಬರ್ತಾವ. ಕವರ್ಗ ಅಂದ್ರೆ ಕಕ್ಕ ಗಗನ ಇದು ಒಂದು ವರ್ಷ. ಚವರ್ಗ ಅಂದ್ರೆ ಇದೊಂದು ವರ್ಷ. ಕವರ್ಗ ಅಂದ್ರೆ ಟಟ ಢ ಇದೊಂದು ವರ್ಷ. ಚವರ್ಗ ಅಂದ್ರೆ ಟಟ ಢ ಇದೊಂದು ವರ್ಷ. ಕವರ್ಗ ಅಂದ್ರೆ ಇದೊಂದು ವರ್ಗ.
ಇವುಗಳಿಗೆ ವರ್ಗೀಯ ವ್ಯಂಜನಗಳು ಅಂತ. ಅನಂತರದಲ್ಲಿ ಬಂತು ಅವರ್ಗೀಯ ವ್ಯಂಜನಗಳು. ಇವು ಯಾವುದೇ ಭೂತವನ್ನು ಬರುವುದಿಲ್ಲ. ಈ ಭೂತವನ್ನು ಬೇರೆ ಇರ್ತಕ್ಕಂಥ ಏನದವಲ್ಲ ಇವುಗಳು ಒಂದು ಗುಂಪ. ಇವು ಸಂಖ್ಯೆ ಅಂತ ಒಂದೇ ಜಾಗದ ಹುಟ್ಟುತ್ತವಂತ ತಿಳ್ಕೊಂಡು ಇವು ಒಂದು ವರ್ಗ. ಚ ಚ ಜ ಜ ಯ ಅನ್ನುವಂಥದ್ದು ಒಂದೇ ಜಾಗದಾಗ ಹುಟ್ಟುತ್ತವೆ. ಆ ಒಂದೇ ಜಾಗದ ಎಲ್ಲಿ ಮುಖದಲ್ಲಿ, ಆ ಮುಖದಲ್ಲಿ ಒಂದೇ ಜಾಗದಲ್ಲಿ ಹುಟ್ಟುವುದರಿಂದ ಅವು ಅವಕ್ಕೆ ವರ್ಗ ಅಂತಂದ್ರು. ಇನ್ನು ಒಂದೇ ಜಾಗದಲ್ಲಿ ಹುಟ್ಟುವುದಿಲ್ರಿ, ಅವು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳಿಂದ ಹುಟ್ಟತಕ್ಕಂಥವುಗಳು ಅವರ್ಗೀಯ ವ್ಯಂಜನ ಅಂತ. ಅವು ಯಾವುವು? ಏರ, ಲವ, ಶೇಷ, ಸಹಾರ, ಕ್ಷ ಮತ್ತು ಪ್ರಾಜ್ಞೆ. ಇವು ಸಂಯುಕ್ತ ವ್ಯಂಜನಗಳನ್ನು ಕರ್ಕೊಳ್ತಾರೆ. ಈಗ ಈ ವ್ಯಂಜನಗಳ ಬಗ್ಗೆ ಆಯ್ತು. ಈ ವ್ಯಂಜನಗಳಲ್ಲಿ ಮತ್ತೆ ಏನ್ ಬರ್ತಾವ ಅಂತಂದ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ ಅಂತ ಬರ್ತಾವ. ಯಾಕ ಈ ಗೀತೆಯನ್ನು ಉಚ್ಚಾರ ಮಾಡುವಾಗ ಅಲ್ಪ ಪ್ರಾಣದಂತೆ ಮಾಡ್ರಿ, ಮಹಾಪ್ರಾಣದಂತೆ ಮಾಡ್ರಿ ಅಂತ ಹೇಳ್ತಾರೆ. ಪ್ರಾಣ ಅಂದ್ರೆ ಹವೆ, ಪ್ರಾಣ ಅಂದ್ರೆ ವಾಯು, ಆ ಪ್ರಾಣ ವಾಯುನೇ ಅಂತಾರ. ಈ ವಾಯುವಿನಲ್ಲಿ ಬೇರೆ ಬೇರೆ ವಾಯುಗಳು ಅದಾವ. ಏನು ಆ ವಾಯುವಿನಲ್ಲಿ ಮತ್ತೆ ಪ್ರಾಣವಾಯು, ಅಂಗಾರಂಭ ವಾಯು ಅಂತ ಹಿಂಗೆ ಬರ್ತಾವ. ಆ ವಾಯುವಿನಲ್ಲಿ ಪ್ರಕಾರ. ಆ ಪ್ರಾಣ ಅಂದ್ರೆ ಏನು? ಅಲ್ಪ ಪ್ರಾಣ ಅಂದ್ರೆ ಸ್ವಲ್ಪ ಹವ, ಸ್ವಲ್ಪ ಹವ ಅಂದ್ರೆ ಯಾವುದನ್ನು ಉಚ್ಚಾರ ಮಾಡುವಾಗ ನಮಗ ಹವೆ ಅವಶ್ಯಕತೆ ಕಡಿಮೆ ಇರ್ತದ. ಅಂಥ ಸಂದರ್ಭದಲ್ಲಿ ಅಲ್ಪ ಪ್ರಾಣ. ಕ ಅನ್ನುವಲ್ಲಿ ಆ ಮುಖದಿಂದ ಒಂದು ಹವನ ಹೊರಬರ್ತದೆ. ಆ ಹವ ಅಲ್ಪ ಪ್ರಮಾಣದಲ್ಲಿ ಬರ್ತದೆ. ಆ ಅಲ್ಪ ಪ್ರಮಾಣದಲ್ಲಿ ಹೊರಗೆ ಬರುವುದರಿಂದ ಅದಕ್ಕೆ ಅಲ್ಪ ಪ್ರಾಣ ಅಂದು ಅಂದೆ ವಿಷಯ. ಕ ಅಂದ್ಯವಂದ್ರೆ ಆ ಕ ಅನ್ನುವಂತ ಆ ಧ್ವನಿಯನ್ನು ಉಚ್ಚಾರ ಮಾಡುವಾಗ ಎಷ್ಟು ಹವೆ ನಮ್ಮ ಮುಖದಿಂದ ಹೊರಗೆ ಬಂತಲ್ಲ, ಅದಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಕ ಅನ್ನುವಂತ ಆ ಧ್ವನಿಯನ್ನು ಉಚ್ಚಾರ ಮಾಡುವಾಗ ಹವೆ ಹೊರಗೆ ಬಂತು. ಆ ಹವೆ ಹೊರಗೆ ಬರುವುದರಿಂದ ಅದಕ್ಕೆ ಮಹಾಪ್ರಾಣ ಅಂತ ಹೇಳ್ಕೊಂಡ್ಬಂದ್ರು. ಇದಕ್ಕೇನಂದ್ರು? ಮಹಾಪ್ರಾಣ ಅಂತಂದ್ರು. ಈಗ ಅಲ್ಪ ಪ್ರಾಣ, ಮಹಾಪ್ರಾಣ ಅನ್ನುವುದು ಕೂಡ ಆ ವ್ಯಾಕರಣದ ಜ್ಞಾನ ನಮಗ ಇರಬೇಕು. ಇದು ಏನಾಯ್ತು? ಈ ಅಕ್ಷರಗಳ ಬಗ್ಗೆ ತಿಳಿದುಂಟು. ಈ ಸ್ವರವ್ಯಂಜನಗಳ ಸ್ವರ ಅಕ್ಷರಗಳು ಇನ್ನು ಬರೋಣ ಮುಂದಿನ ಈ ಅಕ್ಷರ ಮುಂದರ ಮುಂದೆ ಒಂದು ಬಂದು ಯಾವುದೇ ಒಂದು ಅರ್ಥ ಕೊಡ್ತಿದ್ದು ಅಂದ್ರೆ ಅದಕ್ಕೆ ಶಬ್ದ ಅನ್ಬೇಕು. ಅರ್ಥ ಕೊಡ್ಲಿಲ್ಲ ಅಂದ್ರೆ ನಿರರ್ಥಕ ಶಬ್ದ ಅನ್ಬೇಕು. ಸಾರ್ಥಕ ಶಬ್ದ, ನಿರರ್ಥಕ ಶಬ್ದ. ಸಾರ್ಥಕ ಶಬ್ದ ಅಂದ್ರೇನು? ಅನ್ನೋದೊಂದು ಧ್ವನಿ ಅದ, ತ ಅನ್ನೋದೊಂದು ಧ್ವನಿ ಅದ, ಘಟ ಅಂದೇವು. ಹ ಅನ್ನೋದೊಂದು ಮಹಾಪ್ರಾಣ, ತ ಅನ್ನೋದೊಂದು ಅಲ್ಪ ಪ್ರಾಣದ ಧ್ವನಿ. ಇವು ಒಂದರ ಮುಂದೆ ಒಂದು ಬಂದು ಎರಡು ಅಕ್ಷರಗಳು. ಅವು ಬಂದು ಒಂದು ವಸ್ತುವಿನ ಜ್ಞಾನ ಮಾಡಿಕೊಟ್ಟು, ಆ ಯಾವ ವಸ್ತುವಿನ ಜ್ಞಾನ ಮಾಡಿಕೊಟ್ಟಿರವಲ್ಲ ಅದಕ್ಕೆ ಅರ್ಥ ಅನ್ನಬೇಕು. ಮತ್ತೆ ಘ ಮತ್ತು ಟ ಅನ್ನುವಂತ ಇವೆರಡು ಅಕ್ಷರಗಳನ್ನು ಕೂಡಿಸಿ ಉಚ್ಚಾರ ಮಾಡಿದೇವಲ್ಲ, ಆ ಕಿವಿಗೆ ಏನು ಕೇಳಿಸೋದಲ್ಲ ಅದಕ್ಕೆ ಶಬ್ದ ಅನ್ಬೇಕು. ಆ ಶಬ್ದ ಏನನ್ನ ತಿಳಿಸಿಕೊಟ್ಟದಲ್ಲ, ಯಾವ ವಸ್ತುವನ್ನು ತಿಳಿಸಿಕೊಟ್ಟದಲ್ಲ ಅದಕ್ಕೆ ಅರ್ಥ ಅರ್ಥ ಅನ್ಬೇಕು. ಇದು ವ್ಯಾಕರಣದಲ್ಲಿ ಬಂತು. ಈಗ ಈಗ ಸಾರ್ಥಕ ನಿರರ್ಥಕ ಅಂತ ಬರ್ತಾವ. ಸಾರ್ಥಕ ನಿರರ್ಥಕ. ಸಂಘ ತಘ ಅಂದೇವು, ತಘ ಅಂದೇವು, ತಘ ಅಲ್ಲಿನ ಎರಡು ಅಕ್ಷರಗಳು ಸಣ್ಣ. ಆ ತಘ ಅನ್ನುವಂಥದ್ದು ಅಕ್ಷರಗಳು ಒಂದರ ಮುಂದೆ ಒಂದು ಬಂದವ. ಬಂದರೂ ಕೂಡ ಯಾವುದೇ ಒಂದು ಅರ್ಥದ ಜ್ಞಾನ ಮಾಡಿಕೊಡ್ಲಿಲ್ಲ. ಯಾವುದೇ ಒಂದು ಅರ್ಥ ಆ ತಘ ಯಾವುದೇ ಒಂದು ವಿಷಯ ಇಲ್ಲ, ಅರ್ಥ ಇಲ್ಲ. ಇಲ್ಲ ಅಂದ್ರೆ ಅಂಥವುಗಳಿಗೆ ನಿರರ್ಥಕ ಶಬ್ದಗಳು ಅಂತ. ಅಂಥವುಗಳಿಗೆ ಏನಂತಾರ? ನಿರರ್ಥಕ ಶಬ್ದಗಳು. ಘಟ, ಗ್ರಂಥ, ಗ್ರಂಥ, ಪಂಚೀಕರಣ, ವಿಚಾರ, ಚಂದ್ರೋದಯ. ಈಗ ನಾವು ಹೇಳಿದಾಗ
ಅದಕ್ಕೂ ನಮಗೊಂದು ಅರ್ಥ ಮಾಡಿಕೊಟ್ಟು ಒಂದು ವಿಷಯದ ಜ್ಞಾನವನ್ನು ಮಾಡಿಕೊಟ್ಟು ಅವಕ್ಕೆ ಸಾರ್ಥಕ ಅನ್ನಬೇಕು. ಕರಣ ಅಂತ ಒಂದಲ್ಲ, ಕರಣ ಅಂದ್ರೆ ಸಾಧನೆ, ಕರಣ ಅಂದ್ರೆ ಇಂದ್ರಿಯ. ಈಗ ಅದಕ್ಕೆ ಅನೇಕ ಅರ್ಥಗಳದ. ಇದಕ್ಕೆ ಕರಣ, ಇದಕ್ಕ ನಕಾರ ಅಂದೆವು, ನಕಾರ ಅಂದೆವು. ಅಕ್ಷರಗಳು ಅವೇದವ, ಆದ್ರೆ ಕ್ರಮಬದ್ಧವಾಗಿ ಬಂದಿಲ್ಲ. ಕ್ರಮಬದ್ಧವಾಗಿ ಬಂದು ಒಂದು ಅರ್ಥವನ್ನು ಕೊಡ್ತಾ ಇದ್ದು ಅಂದ್ರೆ ಅದಕ್ಕೆ ಶಬ್ದ ಶಬ್ದ ಅನ್ನಬೇಕು ಅಂತ ಬರ್ತದ. ಇನ್ನ ಈ ಶಬ್ದದ ಮುಂದಿಂದು ವಾಕ್ಯ, ಶಬ್ದದ ಮುಂದಿಂದು ವಾಕ್ಯ. ಈ ಶಬ್ದಗಳು ಒಂದರ ಮುಂದೆ ಒಂದು ತಂದು ಯಾವುದೇ ಒಂದು ಕ್ರಿಯೆಯ ಪರಿಜ್ಞಾನವನ್ನು ಮಾಡಿಕೊಡ್ತಿದ್ದು ಅಂದ್ರೆ ಅದಕ್ಕೆ ವಾಕ್ಯ ವಾಕ್ಯ ಅನ್ನಬೇಕು. ನಾನು ಓದುತ್ತೇನೆ, ನಾನು ಓದುತ್ತೇನೆ, ನಾನು ತಿಳಿಯುತ್ತೇನೆ. ಈಗ ನಾನು ತಿಳಿಯುತ್ತೇನೆ ಅನ್ನೋದು ಎರಡು ಶಬ್ದಗಳು ಒಂದರ ಮುಂದೆ ಒಂದು ಬಂದವು. ಬಂದು ಅವನು ಏನ್ ಮಾಡೋದು, ಒಂದು ಕ್ರಿಯೆಯನ್ನು ಸೂಚಿಸುವುದು. ಆ ಕ್ರಿಯೆಗೆ ನಮಗೆ ಏನಂತೂ ನಾವು ಓದುವುದು, ನಾನು ಹೋಗುತ್ತೇನೆ, ಬರುತ್ತೇನೆ, ಕೂಡುತ್ತೇನೆ, ಮಾಡುತ್ತೇನೆ. ಈಗ ನಾವು ಹೇಳುವುದರಿಂದ ನಮಗ ಏನಾಯ್ತು, ಒಂದು ವಿಷಯದ ಪರಿಜ್ಞಾನ ಉತ್ಪತ್ತಿಯಾಗಿದೆ. ಆಗದು ಬಂದನು, ಇವರು ನೋಡಿದಳು. ಈ ಏನ್ ಹೇಳಿ ಕಟ್ಟಿದವಲ್ಲ, ಇಂಥ ಶಬ್ದಗಳ ಸಮೂಹದಿಂದ ನಮಗೆ ಒಂದು ಅರ್ಥ ಆಯ್ತು. ಆಗ ಅರ್ಥ ಆಗ್ತಿತ್ತು ಅಂದ್ರೆ ಅದಕ್ಕೆ ವಾಕ್ಯ ಅನ್ನಬೇಕು. ಅದು ಅರ್ಥನೇ ಆಗಲಿಲ್ಲ ಅಂದ್ರೆ ಅದಕ್ಕೆ ವಾಕ್ಯ ಅನ್ನಬಹುದು. ಈ ವಾಕ್ಯಗಳ ಸಮೂಹದಿಂದಲೇ ಭಾಷೆ ತಯಾರಿಲ್ಲ. ಈ ವಾಕ್ಯಗಳ ಅನೇಕ ವಾಕ್ಯಗಳ ಸಮೂಹದಿಂದ ಕೂಡಿಕೊಳ್ಳುತ್ತೆ ಇದು ಭಾಷೆ. ಈ ಭಾಷೆಯಿಂದ, ಈ ವಾಕ್ಯದಿಂದ, ಈ ಶಬ್ದಗಳ ಸಮೂಹದಿಂದ ನಾವು ನಮ್ಮ ವಿಚಾರಗಳನ್ನ ಮತ್ತೊಬ್ಬರಿಗೆ ತಿಳಿಸ್ತಾ ಇರ್ತೇವೆ ಮತ್ತು ಮತ್ತೊಬ್ಬರ ವಿಚಾರಗಳನ್ನ ನಾವು ತಿಳಿತಾ ಇರ್ತೇವೆ. ಇದಕ್ಕೆ ಎಲ್ಲಕ್ಕ ಕಾರಣ ಯಾವುದು ಅಂದ್ರೆ ಇದು ಭಾಷಾ. ಈ ಭಾಷೆಗಳಲ್ಲಿ ಜಗತ್ತಿನಲ್ಲಿ ಅನೇಕ ಭಾಷೆಗಳಿರ್ತಾವೆ. ನಮ್ಮ ಹಿಂದೂಸ್ತಾನದಲ್ಲಿ ಭಾಷೆ ಸರ್ವೇಕ್ಷಣವನ್ನು ಮಾಡಿ ಹೇಳ್ಕೊಂಡು ಬಂದಿದ್ದಾರೆ. ಎಷ್ಟಿದ್ದಾವಪ್ಪ ಅಂದ್ರೆ 1,500,000 ಭಾಷೆಗಳು ನಮ್ಮ ದೇಶದಲ್ಲಿ ಇದಾವೆ. 1,500 ಅಂದ್ರೆ 1,500 ಭಾಷೆಗಳು, 6 ನುಡಿಗಳು ನಮ್ಮ ಹಿಂದೂಸ್ತಾನದಲ್ಲಿ ಇದಾವೆ. ಇವುಗಳಲ್ಲಿ 6 ನುಡಿ ಮತ್ತು ಭಾಷೆ ಮತ್ತು ಭೇದಗಳನ್ನ ಭಾಷಾ ವಿಜ್ಞಾನದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಭಾಷಾ ಅಂತ ಅದು ಕಲಬೇಕು, 6 ನುಡಿ ಅಂತ ಅದು ಕಲಬೇಕು ಅಲ್ವಲ್ಲ. ಅಂದ್ರೆ ಇಲ್ಲಿ ನಮ್ಮ ಸಂವಿಧಾನ 14 ಭಾಷೆಗಳನ್ನು ಒಪ್ಕೊಂಡು ಬಂದ. 14 ಭಾಷೆಗಳು ನಮ್ಮ ದೇಶದಲ್ಲಿ ಅದಾವ. ಇನ್ನ ಬೋಲಿ ಅಂತ ಬರ್ತಾವು, ಉಪಬೋಲಿ, ಬೋಲಿ. ಆಮೇಲೆ ಮತ್ತ ಆಗ ಈಗ ಒಂದು ಕನ್ನಡ ಉಪಭಾಷೆ ಅಂದ್ರೆ ತುಳು ಅಂತ ಬರ್ತದೆ. ತುಳು, ಆ ತುಳು ಬರ್ತದೆ ಬೋಲಿ. ಅದು ಯಾರಪ್ಪ ತುಳು ಭಾಷೆ ಎಲ್ಲಿ ಅದ ಅಂತಂದ್ರೆ ಆ ಉರ್ದು ಸಾಹೇಬಲ್ಲಿ ಇವೇನು ಹೋಟೆಲ್ ಮಾಡ್ತಿರ್ತಾರ, ಶೆಟ್ರು ಅಂತ ಬರ್ತಾರ, ಅವ್ರು ಮಾತಾಡ್ತಿರ್ತಾರ. ಅದಕ್ಕೆ ತುಳು ಭಾಷೆ, ಅದು ಬೋಲಿ, ಅದು ಭಾಷೆ ಅಲ್ಲ. ಅದು ಅದೇ ಕಾರಣಾಗಿ ಏನಪ್ಪ ಅಂತಂದ್ರೆ ಮರಾಠಿಯಲ್ಲಿ ಕೊಂಕಣಿ ಅಂತ ಬರ್ತದೆ. ಮರಾಠಿ ಕೊಂಕಣಿ, ಆ ಕೊಂಕಣಿ ಅದು ಬೋಲಿ ಮರಾಠಿಯ ಭಾಷಾ. ಈಗ 14 ಭಾಷೆಗಳನ್ನ ನಮ್ಮ ಸಂವಿಧಾನ ಒಪ್ಕೊಂಡು ಬಂದಾಗ ಅವು ಎಲ್ಲಿ ಸಿಗ್ತಾವ್ರಿ ನಮಗೆ ನೋಡ್ಲಿಕ್ಕಂದ್ರೆ ನಮ್ಮ ನೋಟಿನ ಮೇಲೆ ಸಿಗ್ತಾವ, ನೋಡ್ಕೋಬಹುದು. ಆ ನೋಟಿನ ಮೇಲೆ ಎಷ್ಟು ನಮ್ಮಲ್ಲಿ ಭಾಷೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟರು. ಆ ಎಲ್ಲ ಭಾಷೆಗಳ ನೀತಿ, ಆ ನೀತಿಯಲ್ಲಿ ಆ ನೋಟಿನ ಕಿಮ್ಮತ್ತು ಏನು ಅನ್ನುವಂಥದ್ದನ್ನು ಅಲ್ಲಿ ಬರ್ದಿರ್ತಾರೆ. ಅದಕ್ಕೆ ಈಗ ಈ ಭಾಷೆ, ಇದಕ್ಕೆ ಭಾಷಾ ಅಂದ್ರೆ ಏನು, ನಮ್ಮ ಮಾತೃ, ನಮ್ಮ ತಾಯಿಯಿಂದ ನಾವು ಕಲಿತಂತ ಯಾವ ನುಡಿ ಅದ, ಯಾವ ಆಡ್ತಕ್ಕಂಥ ಮಾತುಗಳದಾವ, ಅದಕ್ಕೆ ಆಡು ನುಡಿ ಅಥವಾ ಭಾಷಾ ಅನ್ನಬೇಕು. ಈ ಭಾಷಾ ಗ್ರಂಥ ಯಾವಾಗ ಇಲ್ಲಿ ಪಂಚೀಕರಣದ ಅಂತಂದ್ರೆ ಇದು ಮರಾಠಿ ಭಾಷೆಯಲ್ಲ. ಈ ವಿಷಯಕ್ಕೆ ಬರಲಿಲ್ಲ. ಈ ಮರಾಠಿ ಭಾಷೆಯಲ್ಲಿ ಇದ್ದಂತಹ ಈ ಪಂಚೀಕರಣವನ್ನ ನಾವು ಇವತ್ತ ಪ್ರಾರಂಭ ಮಾಡುತ್ತಿದ್ದೇವೆ. ತತ್ಪೂರ್ವದಲ್ಲಿ ಗ್ರಂಥದ ಆರಂಭದಲ್ಲಿ ಮಹಾತ್ಮರು ಏನು ಮಾಡಿದ್ರು ಅಂದ್ರೆ ಓಂ ತತ್ಸತ್ ಅಂತ ಬರ್ಕೊಂಡು ಬಂದರು.
ಇನ್ನು ಓಂ ಅಂತಂದ್ರೆ ಏನು, ತತ್ಸತ್ ಅಂದ್ರೆ ಏನು, ಇದು ನಮಗೆ ತಿಳಿದಿರಬೇಕು. ಇದನ್ನೇ ಯಾಕೆ ಬರ್ಕೊಂಡು ಬಂದರು? ಈ ಗ್ರಂಥದ ಆರಂಭದಲ್ಲಿ ಇದನ್ನು ಬರೀಲಿಲ್ಲ ನಡೀತಿತ್ತು ಇಲ್ಲ, ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಇಲ್ಲಿ ಓಂ ಅನ್ನುವಂಥದ್ದು ಒಂದು ಅಕ್ಷರ ಎಲ್ಲರಿಗೂ ಬರ್ತದೆ. ಸಂಸ್ಕೃತದಲ್ಲೇನು ಅದ ಮತ್ತು ಎಲ್ಲ ಭಾಷೆಗಳಲ್ಲಿ, ನಮ್ಮ ಹಿಂದೂಸ್ತಾನದ ಪ್ರತಿಯೊಂದು ಭಾಷೆಯಲ್ಲಿ ಓಂ ಅದ. ಅದಕ್ಕೆ ಬೇರೆ ಬೇರೆ ಚಿಹ್ನೆಗಳೇ ಇದ್ದಾವೆ. ಈ ಓಂ ಅನ್ನುವಂಥ ಈ ಧ್ವನಿ ಸಮೂಹ ಏನೇನು ಕೂಡಿ ಆಗ್ಯದ ಅದನ್ನು ನಾವು ತಿಳ್ಕೋಬೇಕು. ಇದು ಎದರ ಸೂಚಕವಾಗಿದೆ, ಇದು ಎದರ ಪ್ರತೀಕವಾಗಿದೆ ಅನ್ನುವಂಥದ್ದನ್ನ ನಾವು ತಿಳಿಬೇಕಾಗಿದೆ. ಈ ಓಂ ಅನ್ನುವಂಥದ್ದು 3 ವರಿ ಅಂದ್ರೆ 3 ಮತ್ತು ಮೇಲೆ ಅರ್ಧ ಅಂದ್ರೆ 3 ವರಿ ಅಕ್ಷರಗಳಿಂದ ಕೂಡಿಕೊಂಡದೆ. ಇದು ಓಂ ಅನ್ನುವಂಥದ್ದು 3 ವರಿ ಅಕ್ಷರಗಳಿಂದ ಕೂಡಿತಾವ. ಅಂದ್ರೆ ಇದು ಸಂಯುಕ್ತ ಅಕ್ಷರ ಅದ. ಸಂಯುಕ್ತ ಅಂದ್ರೆ ಅನೇಕ ಅಥವಾ ಒಂದಕ್ಕಿಂತಲೂ ಹೆಚ್ಚಿಗೆ. ಅನೇಕ ಅಂದ್ರೆ ಏಕ ಅನೇಕ, ಒಂದು ಇಲ್ಲ, ಒಂದಕ್ಕಿಂತ ಹೆಚ್ಚಿಗೆ. 2 ಆಗಲಿ 3 ಆಗಲಿ 4 ಆಗಲಿ 5 ಆಗಲಿ ಏನಂತ ಕೂಡ್ಕೊಂಡಲ್ಲ, ಅದಕ್ಕೆ ಅನೇಕ ಅಂತ ಹೇಳ್ತೇವೆ. ಆ ಅನೇಕ ಅಕ್ಷರಗಳು, ಯಾಕೆ ಅಕ್ಷರಗಳು ಅಂದ್ರೆ ಹೇಳ್ಕೊಂಬಂದಿನ ಅಕ್ಷರ ಯಾಕೆ ಹೇಳ್ಬೇಕಂತ ಹೇಳಿ, ಅರ್ಥಕ ನಿರರ್ಥಕ ವ್ಯಂಜನ ಅಂತ ಹೇಳಿ ನಾನು ಈಗಾಗಲೇ ಆ ಅಕ್ಷರಗಳಿಂದ 3 ಅಕ್ಷರಗಳು ಮತ್ತು ಒಂದು ಅರ್ಧ ಮಾತ್ರೆಯಿಂದ ಕೂಡಿದ್ರು ಓಂ. ಆ 3 ಅಕ್ಷರಗಳು ಯಾವುವು? ಅ, ಉ, ಮ ಮತ್ತು ಅರ್ಧ ಮಾತ್ರೆ ಆದ ಅ. ಅದಕ್ಕೆ ಅ ಅಂತೇವು. ಅ ಅಂದ್ರೆ ಇದು ಏನ್ ಹೇಳ್ತದಪ್ಪ? ಅನುಸ್ವಾರ ಅನುನಾಸಿಕಗಳು ಅಂತ ಬರ್ತಾವ ಒಂದೆರಡು. ಅದನ್ನು ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಗೊತ್ತಿರಬೇಕು. ಅನುಸ್ವಾರ ಅಂದ್ರೆ ಎದಕ್ಕಂತಾರಂದ್ರ, ನಾವು ಯಾವುದರ ಉಚ್ಚಾರ ಮಾಡ್ತೇವೋ ಅದು ಬರೀ ಕೇವಲ ಹವ, ನಮ್ಮ ಹವ ಉಚ್ಚಾರ ಮಾಡುವಾಗ ಆ ಉಪ್ಪಸಗಳಿಂದ ಬಂದಂತ ಹವ ಕೇವಲ ಮೂಗಿನಿಂದ ಹೋಗಬೇಕು. ಅದಕ್ಕೆ ಹೇಳ್ತಾರ ಅನುಸ್ವಾರ ಅಂತ. ಆಗ ಅಮ್ಮ ಅಂತ ಅಂದೇವಂದ್ರೆ ಅನ್ನುವಾಗ ನಮ್ಮ ಬಾಯಿ ಮುಚ್ಚದೆ, ತುಟಿಗಳು ಮುಚ್ಚದು. ಆ ಧ್ವನಿ ಏನ್ ಮಾಡ್ತು? ಮೂಗಿನಿಂದ ಆ ಹವ ಬಿಟ್ಟು, ಮೂಗಿನಿಂದ ಹವ ಹೋಯ್ತು. ಕೇವಲ ಮೂಗಿನಿಂದ ಅಂತ ಅಂತಿದ್ರೆ ಮೂಗಿನಿಂದ ಹವ ಹೋಯ್ತಲ್ಲ, ಇದು ಅನುಸ್ವಾರ. ಇನ್ನು ಅನುನಾಸಿಕತ್ವ ಒಂದು ಬರ್ತದೆ. ಯಾವ ಧ್ವನಿಯನ್ನು ಹವೆಯು ತಿನ್ನಲು ಮತ್ತು ಬಾಯಿಯನ್ನು ಅಂದ್ರೆ ಸ್ವಲ್ಪ ಅನುನಾಸಿಕ ಧ್ವನಿ, ಅನುನಾಸಿಕ ಧ್ವನಿ ಅನ್ನೋದು. ಅಕ್ಷರಗಳ ಮುಗಿನ ಬಾಯಿಂದಲೂ ಈ ವ್ಯಾಕರಣದಲ್ಲಿ ಬಂದು ಅರ್ಧ ಮಾತ್ರ ಅಂತಿವ. ಈಗ ಅ, ಉ, ಮ ಮತ್ತು ಈ ಅರ್ಧ ಮಾತ್ರ ಅಂತ ಈಗ 3 ವರಿ ಈ ಧ್ವನಿಗಳಿಂದ ಕೂಡಿದಂತೆ ಇದು ಓಂ ಅಂತ ಅನ್ನುವಂಥದ್ದು. ಈ ಶಬ್ದಕ್ಕೆ ಅರ್ಥ ಏನು? ಅದರಪ್ಪ ಏನದ? ಅದು ಓಂಕಾರ. ಆ ಓಂಕಾರಕ್ಕೆ ಏನ್ ಅರ್ಥದ? ಅದು ನಮ್ಮ ಸ್ವರೂಪ, ಅದು ಭಗವಂತನ ಸ್ವರೂಪ. ಆ ಭಗವಂತ ಅಂದ್ರೆ ಬೇರೆ ಅಲ್ಲ, ನಾವು ಅಂದ್ರೆ ಬೇರೆ ಅಲ್ಲ ಅನ್ನುವಂಥದ್ದನ್ನು ತಿಳಿಸ್ತಕ್ಕಂಥದ್ದು ಅದು. ಅದು ಪ್ರಸಂಗ ಬಂದಾಗ ಮತ್ತಿಷ್ಟು ವಿಸ್ತಾರವಾಗಿ ಹೇಳೋರು. ಇದಕ್ಕ ಆ ನೋವನ್ನು ಏನ್ ಮಾಡ್ಕೊಂಡ್ ಬಂದ್ರು ಅಂತ ಕೇಳಿದಾಗ, ಆ ಭಗವಂತನ ಈ ಸೃಷ್ಟಿಕರ್ತನ, ಪಾಲನಕರ್ತನ, ಸಂಹಾರಕರ್ತನ ಪ್ರತೀಕವಾಗಿರತ್ತ. ಅದು ಒಂದೇ ಶಬ್ದ, ಅದು ಒಂದೇ ಶಬ್ದ ಅಥವಾ ಅಕ್ಷರ. ಅದು ಏನಾಗದ? ಸೃಷ್ಟಿ ಸ್ಥಿತಿ ಲಯವನ್ನು ಮಾಡತಕ್ಕಂಥ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರಿತರ ಅವರ ಪ್ರತೀಕ. ಅ ಅಂದ್ರೆ ಬ್ರಹ್ಮ, ಉ ಅಂದ್ರೆ ವಿಷ್ಣು, ಮ ಅಂದ್ರೆ ಮಹೇಶ.
ಪ್ರತೀಕ ಅದು ಅದ. ಇನ್ನು ಅರ್ಧ ಮಾತ್ರ ಏನದ, ಅರ್ಧ ಮಾತ್ರ ಏನದ, ಇದು ಏನ್ ಹೇಳ್ತದ, ಈ ಮೂವರ ಸ್ವರೂಪ ಅಂದ್ರೆ ಬೇರೆ ಅಲ್ಲ, ನನ್ನ ಪ್ರತ್ಯೇಗಾತ್ಮ ಅಂದ್ರೆ ಬೇರೆ ಅಲ್ಲ ಅನ್ನೋದು ಅದು ಹೇಳ್ತದೆ. ಅರ್ಧ ಮಾತ್ರ ಆ ಮಂದಿಯವರ ಅದು ಏನ್ ಹೇಳ್ತದೆ, ನಮಗೆ ನಮ್ಮ ಈ ಶರೀರ ಇಂದ್ರಿಯಾದಿಗಳಿಗೆ ಅಧಿಷ್ಠಾನ ಸ್ವರೂಪನಾಗಿ ಇದ್ದುಕೊಂಡು ಈ ಶರೀರ ಇಂದ್ರಿಯ ಆದಿಗಳ ವ್ಯವಹಾರಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂತಹ ಯಾವ ಚೇತನ ಉಂಟೋ ಅದಕ್ಕೆ ನಾವು ಪ್ರತ್ಯೇಗಾತ್ಮ ಅಂತ ಏನ್ ಅಂತೀವಲ್ಲ, ಆ ಪ್ರತ್ಯೇಗಾತ್ಮ ಅಂದ್ರೆ ಬೇರೆ ಅಲ್ಲದ ಈ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ ಅಂದ್ರೆ ಬೇರೆ ಅಲ್ಲ. ಇವು ಎಲ್ಲ ಅಂದ್ರೂ ಒಂದೇ ಅನ್ನುವಂಥದ್ದನ್ನು ತೋರಿಸಿಕೊಡುವುದೇ ಓಂ ಅರ್ಥ. ಆ ಓಂ ಅಂತ ಮೊದಲು ಇಟ್ಟು ತತ್ ಸತ್ ಅಂತ ಮತ್ತೆ ಮುಂದೆ ಇಟ್ಟು ತತ್ ಅಂದ್ರೆ ಅದು ಅಂದ್ರೆ ಯಾವುದು, ಆ ಓಂ ಅರ್ಥಕ್ಕೆ, ಆ ಓಂ ಅನ್ನುವಂಥ ಶಬ್ದಕ್ಕೆ ಯಾವುದು ಅರ್ಥ ಉಂಟೋ ಅದು, ಆ ಓಂ ಅನ್ನುವಂತಹ ಶಬ್ದಕ್ಕೆ ಯಾವುದು ಅರ್ಥ ಉಂಟೋ ಅದು ಅಂದ್ರೆ ಯಾವುದು, ಆ ಬ್ರಹ್ಮ, ವಿಷ್ಣು, ಮಹೇಶ ಅಂದ್ರ ಪರಮಾತ್ಮ ಮತ್ತು ಅನ್ನುವಂಥದ್ದು ಪ್ರತ್ಯೇಗಾತ್ಮ. ಇವು ಮೂರು ಹೇಗೆ ಇದ್ದಾವಪ್ಪ ಅಂದ್ರೆ ಆ ಸತ್ತ ಪದಗಳು ಸ್ಪಷ್ಟಿದ್ದಾವೆ. ಅವು ಹೇಗಿದ್ದಾವ, ಸತ್ಯವಾಗಿದ್ದಾವ. ಅಲ್ಲಿ ಸತ್ಯವಾಗಿದ್ದಾವ ಅಂತ ಹೇಳಕತ್ರಿ. ಅಸತ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಅದನ್ನೊಂದು ಸ್ವಲ್ಪ ಹೇಳಬೇಕಾ ಅಂತ ಗುರುಗಳಿಗೆ ಶಿಷ್ಯ ಕೇಳ. ಅವ್ರ ಗುರುಗಳು ಅಂದ್ರು, ಅಪ್ಪ ಸತ್ ಅಂತ ಯಾರಕ್ಕಂತಾರ ಹೇಳ್ತಾರೆ ಕೇಳ. ಏನು ಸತ್ ಅಂದ್ರೆ ಆ ಸತ್ಯಕ್ಕೆ ವ್ಯಾಖ್ಯಾನ ನಾವು ಬಳಸ್ತೇವೆ, ಆದ್ರ ಅದಕ್ಕೆ ವ್ಯಾಖ್ಯಾನ ನಮ್ಗೆ ಗೊತ್ತಿಲ್ಲ. ಅಂದ್ರೆ ತ್ರಿಕಾಲ ಅಬಾಧಿತಕ್ಕೂ ಸತ್ಯ. ತ್ರಿಕಾಲ ಅಂದ್ರೆ ಮೂರೂ ಕಾಲದಲ್ಲಿ, ಆ ಮೂರೂ ಕಾಲದಲ್ಲಿ ಯಾವುದು ಬಾಧ ಅನುಕೂಲ ಅಬಾಧಿತದ, ಬಾಧವಾದರೆ ಹಾಗೆ ಮೂರು ಕಾಲದಲ್ಲಿ ಅದ. ಯಾವಾಗ ಮೂರು ಕಾಲದಲ್ಲಿ ಅದ ಅದಕ್ಕೆ ಸತ್ತ ಅನ್ನಬೇಕು. ಮೂರು ಕಾಲದಲ್ಲಿ ಯಾವುದು ಉಂಟೋ ಅದಕ್ಕೆ ನಾವೇನಬೇಕು, ಸತ್ತು ಅನ್ನಬೇಕು. ಇನ್ನು ಮೂರು ಕಾಲಗಳು ಯಾವುವು ನಮಗೆ ಗೊತ್ತದ. ವ್ಯಾಕರಣಕ್ಕೆ ಮತ್ತೆ ಇಲ್ಲಿ ಒಂದು ಭೂತಕಾಲ, ಒಂದು ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಇವು ಮೂರು ಕಾಲಗಳು ವ್ಯಾಕರಣದಲ್ಲಿ ಮಾಡೋದು. ಮತ್ತೆ ಇಲ್ಲಿ ಶಾಸ್ತ್ರ ಬಂದೇವು ಅಂದ್ರೆ ಮತ್ತೆ ಇಲ್ಲಿ ಮೂರು ಕಾಲಗಳ ಜಾರಿ ಆಗೋದು. ಒಂದು ಜಾಗೃತ ಕಾಲ, ಒಂದು ಸ್ವಪ್ನ ಕಾಲ, ಒಂದು ಸುಸುಪ್ತಿ ಕಾಲ. ಅಂದ್ರೆ ಏನು, ಅದು ಭೂತಕಾಲದಲ್ಲಿನೂ ಇರಬೇಕು, ಅಂದ್ರೆ ಹಿಂದೂ ಇರಬೇಕು, ಮತ್ತೆ ವರ್ತಮಾನ ಕಾಲದಲ್ಲಿ ಇರಬೇಕು, ಅಂದ್ರೆ ಈಗ ಸದ್ಯದೂ ಇರಬೇಕು. ಯಾವಾಗ ನಾವು ಹೇಳ್ತೇವೆ ಶಬ್ದ ಪ್ರಯೋಗ ಮಾಡ್ತೇವೆ ಅವಾಗಲೂ ಇರಬೇಕು. ಮತ್ತು ಭವಿಷ್ಯತ್ ಕಾಲದಲ್ಲಿ ಇರಬೇಕು, ಅಂದ್ರೆ ಮುಂದೆ ಬರುವುದು ಇನ್ನೂ ಬಂದಿಲ್ಲ, ಆ ಯಾವ ಕಾಲ ಬಂದಿಲ್ಲ ಆ ಕಾಲದಲ್ಲಿ ಅದು ಇರಬೇಕು. ಅಂದ್ರೆ ಹಿಂದೂ ಇರಬೇಕು, ಹಿಂದೂ ಇರಬೇಕು, ಮುಂದೂ ಇರಬೇಕು. ಅಂಥದಕ್ಕೆ ಸತ್ತ ಅನ್ನಬೇಕು ಅಂತಂದ್ರೆ ತ್ರಿಕಾಲ ಅಭಾವ ಬಹಳ. ಈಗ ಜಾಗರ ಮತ್ತು ಸ್ವಪ್ನ ಸುಸುಪ್ತಿ ಕೈ ಬರೋದು. ಯಾಕಂದ್ರೆ ಶಾಸ್ತ್ರ ಅದನ್ನು ಬರ್ತೀವಿ ಅಂದ್ರೆ ಯಾವ ವಸ್ತು ಜಾಗೃತದಲ್ಲಿನೂ ಇರಬೇಕು, ಸ್ವಪ್ನದಲ್ಲಿನೂ ಇರಬೇಕು, ಸುಸುಪ್ತಿಯಲ್ಲಿ ಇರಬೇಕು. ಅದಕ್ಕೆ ಸತ್ತ ಅಂದೆವು. ಅದು ಯಾವುದರಿ, ಅದು ನಮ್ಮ ಆತ್ಮ. ಈ ಜಾಗೃತದಲ್ಲಿ ಏನದ, ಶರೀರ ಇಂದ್ರಿಯಾದಿಗಳು ನಮಗ ಅದಾವಂತ ನಮಗ ಜ್ಞಾನದ. ಈ ಶರೀರ ಆದಿಗಳು ಜಾಗೃತದಲ್ಲಿ ನಮಗ ತಿಳಿಸ್ಕೊಳ್ಕೊಟ್ಟೆ ಅದು ಅಂತದ. ನಾವು ಸ್ವಪ್ನಕ್ಕೆ ಹೋದೆವು ಅಂತಂದ್ರೆ ಈ ಜಾಗೃತದಲ್ಲಿ ಇದ್ದಂತ ಶರೀರವೇ ಆಗಲಿ, ಆ ಇಂದ್ರಿಯಗಳೇ ಆಗಲಿ, ಅವು ಸ್ವಪ್ನದಲ್ಲಿ ಇಲ್ಲ. ಅಲ್ಲಿ ಉತ್ಪನ್ನವಾದಂತಹ ಶರೀರ, ಅಲ್ಲಿ ಉತ್ಪನ್ನವಾದಂತಹ ಇಂದ್ರಿಯಗಳೇ ಬೇರೆ ಅವು. ಮತ್ತೆ ಅವು ಬೇರೆ, ಇವು ಜಾಗೃತದಲ್ಲಿದ್ದು ಬೇರೆ, ಅವು ಬೇರೆ. ಆದ್ರ ಈ ಜಾಗೃತದಲ್ಲಿ ಇದ್ದುಕೊಂಡು ಏನು ನೇತ್ರಾದಿ ಇಂದ್ರಿಯಗಳಿಂದ ಏನು ಜ್ಞಾನ ಮಾಡಿಕೊಳ್ತಕ್ಕಂಥ ಆ ಜ್ಞಾನ ಅನ್ನುವಂಥದ್ದು ಅದ ಜಾಗೃತದಲ್ಲಿ, ಅದು ಸ್ವಪ್ನದಲ್ಲಿನೂ ಅದ ನೋಡ್ರಿ. ಸ್ವಪ್ನದಲ್ಲಿ ಹೇಗದ ಅಂದ್ರೆ ಸ್ವಪ್ನದ ಪ್ರಪಂಚವನ್ನು ಅರಿತದ.
ಸ್ವಪ್ನದಲ್ಲಿ ಆಗು ಹೋಗುಗಳು ಏನಾಗ್ಯಾವ ಅವೆಲ್ಲವನ್ನು ತಿಳಿದೋದು. ಜಾಗರದಲ್ಲಿ ಇಟ್ಟುಕೊಂಡು ಜಾಗೃತ ವ್ಯವಹಾರಗಳನ್ನು ತಿಳಿದದ ಅಂದ್ಮೇಲೆ ಅದು ಜಾಗೃತದಲ್ಲಿನೂ ಅದ ತಿಳಿಯುವಂಥದ್ದು, ಅದು ಸ್ವಪ್ನದಲ್ಲಿನೂ ಅದ, ಇನ್ನು ಸುಶುಪ್ತಿಯಲ್ಲಿನೂ ಅದ, ಆ ನಿಧಿ ಅದ. ಯಾಗದ ಅಂತ ನಿಧಿಯನ್ನು ನೀಡಿದ್ದಿಲ್ಲ. ಈ ಜಾಗೃತದಲ್ಲಿ ಇದ್ದಂತ ಪದಾರ್ಥಗಳು ಇಲ್ಲ, ಸ್ವಪ್ನದಲ್ಲಿ ಇದ್ದಂತ ಪದಾರ್ಥಗಳು ಅಲ್ಲಿ ಇಲ್ಲ. ಮತ್ತೆ ಏನದ ವಿದ್ಯೆಯಲ್ಲಿ ಒಂದು ಅಜ್ಞಾನದ ಒಂದು ಆನಂದದ ಇದನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ. ಏನೊಂದನ್ನು ಅರಿಯದೆ ಅಂದ್ರೆ ಅಲ್ಲಿ ಏನೊಂದು ಅರಿಯದೆ ಇರತಕ್ಕಂಥದ್ದು ಅಜ್ಞಾನ. ಆ ಏನೊಂದನ್ನು ಅರಿಯದೆ ಅನ್ನುವಂತಹ ಅಜ್ಞಾನಕ್ಕೂ ಸುಖವಾಗಿ ಮಲಗಿದ್ದೇನೆ ಅನ್ನುವಂತಹ ಸುಖಕ್ಕೂ ಆ ತಿಳುವೆ ಏನ್ ಮಾಡಿದ್ದಾನವ ಜಾಗೃತದಲ್ಲಿ ಬಂದು ಹೇಳ್ಕೊಳ್ಳೋದು. ಅದಕ್ಕ ಇಲ್ಲಿ ಏನಾಯ್ತು, ಆ ಜಾಗರದಲ್ಲಿಯೂ ಸ್ವಪ್ನದಲ್ಲಿಯೂ ಮತ್ತು ಸುಶುಪ್ತಿಯಲ್ಲಿಯೂ ಇದ್ದುಕೊಂಡು ಆ ವ್ಯವಹಾರಗಳನ್ನ, ಜಾಗೃತ ವ್ಯವಹಾರಗಳನ್ನ, ಸ್ವಪ್ನದ ವ್ಯವಹಾರಗಳನ್ನ, ಸುಶುಪ್ತಿ ವ್ಯವಹಾರಗಳನ್ನ ತಿಳಿಯತಕ್ಕಂಥದ್ದು ಯಾವುದಲ್ಲ ಅದು ತ್ರಿಕಾಲದಲ್ಲಿ ಅದಾಗಬೇಕು, ಅದು ಅದಾಗಿರ್ತದ. ಆದ್ರೆ ಇವು ದೇಹಾದಿ ಪ್ರಪಂಚ ಬಾಧಿತದ. ಯಾಕ? ಸ್ವಪ್ನದಲ್ಲಿ ಹೋದಾಗ ಈ ಜಾಗೃತದಲ್ಲಿ ಇದ್ದಂತಹ ದೇಹಾದಿ ಪ್ರಪಂಚ ಇಲ್ಲ, ಸುಶುಪ್ತಿಯಲ್ಲಿ ಹೋದಾಗ ಜಾಗೃತದಲ್ಲಿ ಇದ್ದಂಥವುಗಳು ಇಲ್ಲ, ಸ್ವಪ್ನದಲ್ಲಿ ತೋರಿದಂತಹ ದೇಹಾದಿ ಪ್ರಪಂಚಗಳು ಅಲ್ಲಿ ಇಲ್ಲ. ಈಗ ಇವು ಒಂದಕ್ಕೆ ಒಂದು ವ್ಯತಿರೇಕದ, ಅಂದ್ರೆ ಒಂದು ಇದ್ದಾಗ ಮತ್ತೊಂದು ಇವು ಇರುವುದಿಲ್ಲ. ಆದ್ರೆ ಆ ತಿಳುವಳಿಕೆ ಅಜ್ಞಾನ ಅನ್ನುವಂಥದ್ದು ಈ ಮೂರು ಕಾಲದಲ್ಲಿ ಅದ. ಅದು ಇರೋದ್ರಿಂದ ಅದಕ್ಕ ನಾವೇನಂತೇವು ಸತ್ತು ಅಂತ ಅಂತೇವು. ಅದಕ್ಕೆ ಈ ಓಂ ಅನ್ನುವಂಥದ್ದನ್ನು ಹೇಳಿ ಅದು ತತ್ ಅಂದ್ರ ಅದು ಸದ್ರೂಪ ಅದ. ಅದಕ್ಕೆ ಸಮಾನವಾದ್ರೆ ಇದು ಪ್ರತ್ಯೇಕಾತ್ಮ ಅದ ಅನ್ನುವಂಥ ಮಾತನ್ನ ಈ ಓಂ ತತ್ ಸತ್ ಅನ್ನುವಂತಹ ಶಬ್ದದಿಂದ ತಿಳಿಸಿಕೊಡ್ತಾರ ಮಹಾತ್ಮರು. ಇನ್ನ ಮುಂದಿನ ಶಬ್ದ ಶ್ರೀ ಪರಮಾತ್ಮನೇ ನಮಃ ಅಂತ ಬರ್ತದೆ. ಈ ವಾಕ್ಯದಲ್ಲಿ ಶ್ರೀ ಅನ್ನುವಂಥದ್ದು ಒಂದು ಶಬ್ದದ, ಪರಮಾತ್ಮನೇ ಅನ್ನುವಂಥದ್ದು ಶಬ್ದದ, ನಮಃ ಅನ್ನುವಂಥದ್ದು ಶಬ್ದದ. ಈ ಮೂರು ಶಬ್ದಗಳಿಂದ ಕೂಡಿದಂತಹ ಈ ವಾಕ್ಯದ ಅರ್ಥ ಏನು ಅದನ್ನು ಸವಿಸ್ತಾರವಾಗಿ ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನಡೆದುಕೊಂಡು ಬಂದಂತಹ ಈ ವಾಕುಸ್ವರೂಪ ಸೇವೆಯನ್ನ ಸದ್ಗುರು ಚರಣಕ್ಕೆ ಸಮರ್ಪಿಸಿ ಮಂಗಲ ಹಾಡೋಣ. ಓಂ ತತ್ಸತ್. पूर्णमेवावशिष्यते।